ನಮಗೆ ಸ್ತೋತ್ರವಾಗಲಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ದೇವರ ಸನ್ನಿಧಾನದಲ್ಲಿ ದೇವರನ್ನು ಸ್ತುತಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸುವ ಪ್ರಾರ್ಥನೆಯೊಂದಿಗೆ ಇಂದಿನ ಆರಾಧನೆಯನ್ನು ನಾವು ಪ್ರಾರ್ಥನೆ ಮಾಡುವ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ಪ್ರೀತಿಯ ತಂದೆಯಾದ ದೇವರೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ಪರಿಶುದ್ಧ ದಿನದಲ್ಲಿ ಮತದಾವರ್ತಿ ನಿಮ್ಮ ಮಕ್ಕಳಾದ ನಾವು ನಿಮ್ಮ ಸನ್ನಿಧಾನದಲ್ಲಿ ಸೇರಿ ಬಂದು ನಿಮ್ಮ ಪ್ರೀತಿಯನ್ನು, ನಿಮ್ಮ ಕರುಣೆಯನ್ನು, ನಿಮ್ಮ ನಂಬಿಗಸ್ತಿಕೆಯನ್ನು ಕರ್ತನೆ ಮತದಾವರ್ತಿ ಮನನ ಮಾಡುವಂತೆ, ನಿಮ್ಮನ್ನು ಸ್ತುತಿಸುವಂತೆ, ನಿಮ್ಮನ್ನು ಆರಾಧಿಸುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂಥ ಈ ಒಂದು ಸಂದರ್ಭಕ್ಕಾಗಿ ನಿಮಗೆ ಸ್ತೋತ್ರ. ಹೌದು ಕರ್ತನೆ, ಪ್ರತ್ಯೇಕವಾಗಿ 2026ರ 5ನೇ ತಿಂಗಳಿನ ಕೊನೆಯ ದಿನದ ಭಾನುವಾರದಲ್ಲಿ ನಾವು ಸೇರಿ ಬಂದಿದ್ದೇವೆ. ಕರ್ತನೆ, ಕಳೆದ ಒಂದೊಂದು ದಿನಗಳು, ಒಂದೊಂದು ವಾರ, ಒಂದೊಂದು ತಿಂಗಳು ನಮ್ಮನ್ನು ಪರಿಪಾಲಿಸಿದ್ದಿ, ನಮ್ಮನ್ನು ಸಂರಕ್ಷಿಸಿದ್ದಿ, ನಮ್ಮ ದೇಹಕ್ಕೆ, ನಮ್ಮ ಶರೀರಕ್ಕೆ ಬೇಕಾದಂಥದ್ದೆಲ್ಲವನ್ನು ಕೊಟ್ಟಿದ್ದಿ. ಅದಕ್ಕಾಗಿ ನಾವು ನಿಮಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಮಿಗಿಲಾಗಿ ಕರ್ತನೆ, ನಮ್ಮ ಜೀವಿತದಲ್ಲಿ ಆಯುಸ್ಸನ್ನು, ಆರೋಗ್ಯವನ್ನು ಕೊಟ್ಟಿದ್ದಕ್ಕಾಗಿ ಸ್ತೋತ್ರ. ಲೋಕದ ಕಡೆಗೆ ಕಣ್ಣಾಯಿಸುವಾಗ ಅನೇಕರು ದುಃಖದಲ್ಲಿ, ನಿರಾಶೆಯಲ್ಲಿ, ಕರ್ತನೆ ವ್ಯಸನದಲ್ಲಿ ಹಾದು ಹೋಗ್ತಾ ಇದ್ದಾರಪ್ಪ ಸ್ವಾಮಿ. ನಮ್ಮ ಜೀವಿತದಲ್ಲಿ ನೀನು ಮಾಡಿರುವಂಥ ಮೇಲುಗಳಿಗಾಗಿ ಕೃತಜ್ಞತೆಯಿಂದ ನಿಮಗೆ ಸ್ತೋತ್ರವನ್ನು ಸಲ್ಲಿಸುವಂತೆ ನಮ್ಮ ಜೀವಿತದಲ್ಲಿ ಕೃಪೆ ಮಾಡುವುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ಇಂದಿನ ಆರಾಧನೆಯನ್ನು ಸಂಪೂರ್ಣವಾಗಿ ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡ್ತಾ ಇದ್ದೇವೆ. ಆಡುವ ಹಾಡುಗಳು, ಧ್ಯಾನಿಸುವಂಥ ದೇವರ ವಾಕ್ಯ ಎಲ್ಲದರ ಮೂಲಕ ದೇವರ ನಾಮ ಮಹಿಮೆ ಹೊಂದಿದೆ. ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬಿಡುತ್ತೇವೆ ತಂದೆ, ಆಮೆನ್. ಮತದಾವರ್ತಿ ಎಲ್ಲರಿಗೂ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ವಂದನೆ. ದೇವ ನಿನ್ನ ನಾಮ ದೊಡ್ಡದು. 433 ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮ ಆಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಈ ಹಾಡಿನ ಚರಣಗಳನ್ನು ಹಾಡಿ ದೇವರ ನಾಮವನ್ನು ನಾವು ಮಹಿಮೆಪಡಿಸುವ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಯೇಸುವೆಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಯೇಸು ಎಂಬ ನಿನ್ನ ನಾಮವು ಸ್ವರ್ಗದಿಂದ ಇಲ್ಲಿಗೆ ಬಂದದು. ಪಾಪಿಗೆ ನೀ ರಕ್ಷಕರೆಂದು ಈ ನಾಮ ತಿಳಿಸುವುದು. ಪಾಪಿಗೆ ನೀ ರಕ್ಷಕನೆಂದು ಈ ನಾಮ ತಿಳಿಸುವುದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ಇಮ್ಮಾನುವೇಲ್ ನಿನ್ನ ನಾಮವು ದೇವ ಸಾನ್ನಿಧ್ಯವ ತಂದಿತು. ದೇವ ನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ. ದೇವನಾಮ ದೂರ ಇರಲು ಈ ನಾಮ ನೀನು ಹೊಂದಿದೆ.
ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ಮಹಿಮೆಯೊಳ್ ನೀನು ಇರುತ್ತೀ, ನಿನ್ನ ರಾಜ್ಯವ ನೀನಾಳುತ್ತೀ. ಮಹಿಮೆಯೊಳ್ ನೀನು ಇರುತ್ತೀ, ನಿನ್ನ ರಾಜ್ಯವ ನೀನಾಳುತ್ತೀ. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ರಾಜಾದಿ ರಾಜನು ನೀನೆಂದು ಕರ್ತ ನಿನ್ನ ಕೊಂಡಾಡುವೆನು. ದೇವ ನಿನ್ನ ನಾಮದು ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು, ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದು. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ದೇವ ನಿನ್ನ ನಾಮ ದೊಡ್ಡದು. ಹಲ್ಲೆಲೂಯಾ. ದೇವ ನಿನ್ನ ನಾಮ ದೊಡ್ಡದು, ಎಲ್ಲ ನಾಮಕ್ಕಿಂತ ಶ್ರೇಷ್ಠವು. ನಿನ್ನಾಮ ಹಾಡಿ ಪಾಡುವೆ, ಸ್ತೋತ್ರಕ್ಕೆ ಯೋಗ್ಯವಾದದ್ದು. ಈ ಮುಂಜಾನೆಯಲ್ಲಿ ಸ್ತೋತ್ರಕ್ಕೆ ಯೋಗ್ಯವಾದ ದೇವರನ್ನ ಮತದಾವರ್ತಿ ನಾವು ಸ್ತುತಿಸುವುದಕ್ಕೆ, ಆರಾಧಿಸುವುದಕ್ಕೆ ಸರ್ವಶಕ್ತನಾದ ದೇವರು ನಮ್ಮ ಜೀವಿತದಲ್ಲಿ ಈ ಒಂದು ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸೋಣ. ಪ್ರಾರಂಭದಲ್ಲಿ ಕೀರ್ತನೆಯ ಕೆಲವು ವಾಕ್ಯಗಳನ್ನು ಓದಿಕೊಳ್ಳುವ. 33ನೇ ಕೀರ್ತನೆ, ಅದರ ಪ್ರಾರಂಭದ 4 ವಾಕ್ಯಗಳು, 5 ವಾಕ್ಯಗಳು. ನೀತಿವಂತರೇ, ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಕಿನ್ನರಿಯನ್ನು ನುಡಿಸುತ್ತಾ ಯೆಹೋವನನ್ನು ಕೊಂಡಾಡಿರಿ. 10 ತಂತಿಗಳ ಸ್ವರಮಂಡಲವನ್ನು ಬಾರಿಸುತ್ತಾ ಸಂಕೀರ್ತಿಸಿರಿ. ಆತನ ಘನಕ್ಕಾಗಿ ನೂತನ ಕೀರ್ತನೆಯನ್ನು ಆಡಿರಿ. ಉತ್ಸಾಹ ಧ್ವನಿಯೊಡನೆ ಇಂಪಾಗಿ ಬಾರಿಸಿರಿ. ಯೆಹೋವನ ವಚನವು ಯಥಾರ್ಥವಾದದ್ದು, ಆತನ ಕೃತ್ಯವೆಲ್ಲ ನಂಬಿಕೆಯಾಗಿದೆ. ಆತನು ನೀತಿ ನ್ಯಾಯಗಳನ್ನು ಪ್ರೀತಿಸುವವನು. ಭೂಲೋಕವೆಲ್ಲ ಯೆಹೋವನ ಕೃಪೆಯಿಂದ ತುಂಬಿದೆ. 6, 7 ಮತ್ತು 9ನೇ ವಾಕ್ಯದ ತನಕ. ಯೆಹೋವನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು, ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ನೀರುಗಳನ್ನು ಒಟ್ಟುಗೂಡಿಸಿ ಸಮುದ್ರವನ್ನು ಮಾಡಿದವನು ಆತನೇ. ಭೂಮಿಯ ಕೆಳಗೆ ಜಲಾಶಯಗಳನ್ನು ಇಟ್ಟವನು ಆತನೇ. ಭೂಲೋಕದವರೆಲ್ಲರೂ ಯೆಹೋವನಿಗೆ ಭಯಪಡಲಿ, ಭೂನಿವಾಸಿಗಳೆಲ್ಲರೂ ಆತನಿಗೆ ಹೆದರಲಿ. ಆತನು ನುಡಿದ ಮಾತ್ರಕ್ಕೆ ಸಮಸ್ತವೂ ಉಂಟಾಯಿತು. ಆತನು ಆಜ್ಞಾಪಿಸುತ್ತಲೇ ಸರ್ವವು ಸ್ಥಾಪನೆಯಾಯಿತು. ಕೀರ್ತನೆಗಾರನು ದೇವರನ್ನ ಸ್ತುತಿಸುವುದರ ವಿಚಾರದಲ್ಲಿ ಇಲ್ಲಿ ಹೇಳುವಂಥದ್ದು, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉಲ್ಲಾಸ ಧ್ವನಿ ಮಾಡಿರಿ. ನಾವೆಲ್ಲರೂ ಸಂತೋಷಿಸುವಂಥವರೇ. ವಿಭಿನ್ನ ವಿಧದಲ್ಲಿ, ವಿಭಿನ್ನ ರೀತಿಗಳಲ್ಲಿ ನಾವು ಸಂತೋಷ ಪಡುವಂಥವರಾಗಿದ್ದೇವೆ.
ಆದರೆ ಇಲ್ಲಿ ಕೀರ್ತನಗಾರನು ಹೇಳುವಂಥದ್ದು, ನಾವು ಉಲ್ಲಾಸ ಪಡುವಂಥದ್ದು, ನಾವು ಸಂತೋಷಿಸುವಂಥದ್ದು ಯೆಹೋವನ ವಿಷಯದಲ್ಲಿ ಆಗಿರಬೇಕು. ಇಂದು ನಾವು ಸಂತೋಷ ಪಡುವಂಥದ್ದು ಲೌಕಿಕವಾದಂತಹ ವಿಚಾರಗಳ ಮೇಲೆ, ನಾವು ಆನಂದ ಪಡುವಂಥದ್ದು ಶಾರೀರಿಕವಾದಂತಹ ವಿಚಾರಗಳ ಮೇಲೆ. ಆದರೆ ಒಬ್ಬ ಭಕ್ತನು, ಅದಕ್ಕಿಂತಲೂ ಮಿಗಿಲಾಗಿ ಒಬ್ಬ ವ್ಯಕ್ತಿ ಯೆಹೋವನ ವಿಷಯದಲ್ಲಿ ಸಂತೋಷ ಪಡುವಂತವನಾಗಿರಬೇಕು, ಉಲ್ಲಾಸ ಪಡುವಂತವನಾಗಿರಬೇಕು. 1ನೇ ವಾಕ್ಯದ 2ನೇ ಭಾಗದಲ್ಲಿ ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಯಾರು ದೇವರನ್ನ ಸ್ತುತಿಸಬೇಕು? ಎಲ್ಲರೂ ಅಲ್ಲ, ಯಥಾರ್ಥ ಚಿತ್ತರು. ಏನು ಯಥಾರ್ಥ ಚಿತ್ತರು ಅಂದ್ರೆ? ಯೋಬನ ಪುಸ್ತಕದಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಯೋಬನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳಿದಂತಹ ಒಂದು ಸಾಕ್ಷಿ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನು ಆಗಿದ್ದನು. ನೋಡಿ, ಯೋಬನ ಕುರಿತಾಗಿ ಸರ್ವಶಕ್ತನಾದ ದೇವರು ಹೇಳಿದಂತಹ ಒಂದು ಸಾಕ್ಷಿ, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯಾಗಿಯೂ ಯಥಾರ್ಥ ಚಿತ್ತನಾಗಿಯೂ ನಡೆಯುವಂತಹ ವ್ಯಕ್ತಿಯಾಗಿದ್ದ. ಆದಿಕಾಂಡ ಪುಸ್ತಕಕ್ಕೆ ನಾವು ಗಮನವನ್ನ ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ನಾವು ನೋಡುವಂಥದ್ದು, ನೋಹನ ಕುರಿತಾಗಿ ನಾವು ನೋಡುವಂಥದ್ದು. 6ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಭೂಮಿಯ ಮೇಲೆ ಜನರು ಹೆಚ್ಚುತ್ತಾ ಅವರಿಗೆ ಹೆಣ್ಣು ಮಕ್ಕಳು ಹುಟ್ಟಲು ದೇವಪುತ್ರರು ಮನುಷ್ಯ ಪುತ್ರಿಯರ ಸೌಂದರ್ಯವನ್ನು ನೋಡಿ ತಮಗೆ ಇಷ್ಟರಾದವರನ್ನು ಹೆಂಡರನ್ನಾಗಿ ಮಾಡಿಕೊಂಡರು. ನೋಡಿ, ಸರ್ವಶಕ್ತನಾದ ದೇವರು ಆದಾಮನನ್ನ ಉಂಟು ಮಾಡಿದಾಗ ಮನುಷ್ಯನು ಒಬ್ಬಂಟಿಗನಾಗಿ ಇರುವುದು ಒಳ್ಳೆಯದಲ್ಲವೆಂದು ನೋಡಿ ಆದಾಮನಿಗೆ ಒಂದು ಸಂಗಾತಿಯನ್ನ ಉಂಟು ಮಾಡ್ದ, ಹವ್ವಳನ್ನ ಉಂಟು ಮಾಡ್ದ. ನಾವು ನೋಡ್ತೇವೆ, ಆದಾಮನಿಗೆ ಗಾಢ ನಿದ್ರೆಯನ್ನ ಬರಮಾಡಿ ಅವನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನು ತೆಗೆದು ಅದನ್ನು ಸ್ತ್ರೀಯಾಗ ಮಾಡಿ ಆಕೆಯನ್ನು ಅವನ ಮುಂದೆ ತಂದು ನಿಲ್ಲಿಸ್ತಾ. ಆದರೆ 3ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಆದಾಮ ದೇವರ ಮಾತನ್ನ ಮೀರಿ ಅವಿಧೇಯನಾದ. ಅಲ್ಲಿ ತನಕ ಎಲ್ಲವೂ ದೈವಿಕವಾದ ನಿಯಮಗಳ ಪ್ರಕಾರವಾಗಿ ನಡೆಯುವಂಥದ್ದಾಗಿತ್ತು. ನಂತರವಾಗಿ ನಡೆದಂತಹ ಅನೇಕ ಕಾರ್ಯಗಳನ್ನು ನಾವು 3-4 ಅಧ್ಯಾಯಗಳಲ್ಲಿ ನಾವು ಕಾಣ್ತೇವೆ. 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಇಲ್ಲಿ ನಾವು ನೋಡುವಂಥದ್ದು, ದೇವಪುತ್ರರು ಮನುಷ್ಯ ಪುತ್ರಿಯರ, ಅಂದರೆ ಮನುಷ್ಯರು ಹೆಂಗಸರ ಸೌಂದರ್ಯವನ್ನ ನೋಡಿ ತಮಗೆ ಇಷ್ಟರಾದವರೆಲ್ಲರನ್ನು, ಅಂದ್ರೆ ಬಹುಪತ್ನಿತ್ವಕ್ಕೆ ಏನ್ ಮಾಡಿದ್ರು? ಬಹುಪತ್ನಿತ್ವವನ್ನು ಹೊಂದುವಂತವರಾದ್ರು. ಅಂದ್ರೆ ಒಂದಕ್ಕಿಂತಲೂ ಹೆಚ್ಚು ಹೆಂಡತಿಯರನ್ನ, ಒಂದಕ್ಕಿಂತಲೂ ಹೆಚ್ಚು ಗಂಡಂದಿರನ್ನ. ನೋಡಿ, ದೇವರು ಆದಿಯಲ್ಲಿ ಮನುಷ್ಯ ಒಬ್ಬಂಟಿಗನಾಗಿ ಇರುವುದು ಒಳ್ಳೆಯದಲ್ಲ ಎಂಬುದಾಗಿ ಹೇಳಿ ಆದಾಮನ ಪಕ್ಕೆಯ ಎಲುಬುಗಳಲ್ಲಿ ಒಂದನ್ನ ತೆಗೆದು ಸ್ತ್ರೀಯನ್ನ ಮಾಡ್ದ.
ಆದರೆ 6ನೇ ಅಧ್ಯಾಯಕ್ಕೆ ಬರುವಂತಹ ಸಂದರ್ಭದಲ್ಲಿ ಜನ ಏನ್ ಮಾಡ್ತಾ ಇದ್ದಾರೆ, ಒಂದಕ್ಕಿಂತಲೂ ಅಧಿಕವಾದ ಪತ್ನಿಯರನ್ನ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಈ ರೀತಿ ದೇವರು ಏನಾಯ್ತು, ಲೋಕ ಕೆಟ್ಟತನದಿಂದ ತುಂಬಿಬಿಡ್ತು. ಆದರೆ ಅಲ್ಲಿ ಸರ್ವಶಕ್ತನಾದ ದೇವರು ನೋಹನ ಕುರಿತಾಗಿ ಹೇಳುವಂಥದ್ದು ಅದರ 9ನೇ ವಾಕ್ಯ, ನೋಹನು ನೀತಿವಂತನು, ತನ್ನ ಕಾಲದವರಲ್ಲಿ ತಪ್ಪಿಲ್ಲದವನು ಆಗಿದ್ದು ಅವನು ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದುಕೊಂಡನು. ಇಡೀ ಸಮೂಹ ಬಹುಪತ್ನಿತ್ವಕ್ಕೆ ತಿರುಗಿಕೊಂಡಿರುವಾಗ, ಇಡೀ ಸಮೂಹ ಒಂದಕ್ಕಿಂತಲೂ ಅಧಿಕವಾದ ಹೆಂಡತಿಯರನ್ನ ಮಾಡಿಕೊಳ್ಳುತ್ತಿರುವಾಗ ನೋಹ ಏನ್ ಮಾಡ್ದ, ತಪ್ಪಿಲ್ಲದವನಾಗಿ ನಡೆದ, ದೇವರೊಂದಿಗೆ ಅನ್ಯೋನ್ಯವಾಗಿ ನಡೆದ. ಯಾರು ದೇವರನ್ನ ಸ್ತುತಿಸಬೇಕಂತೆ? ಯಥಾರ್ಥ ಚಿತ್ತರು. ನೋಡಿ, ಯೋಬನ ಕುರಿತಾಗಿ ದೇವರು ಹೇಳುವಂಥದ್ದು, ಅವನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ, ಅಂದ್ರೆ ಯೋಬನ ಕಾಲದಲ್ಲಿಯೂ ಬಹುಪತ್ನಿತ್ವ ಚಾಲ್ತಿಯಲ್ಲಿತ್ತು. ಇಟ್ ಇಸ್ ನಾಟ್ ಎ ಸಿನ್ ಇನ್ ದೇರ್ ಸೈಡ್. ಅವರ ದೃಷ್ಟಿಯಲ್ಲಿ ಅದು ಪಾಪವಲ್ಲ. ಆದರೆ ಯೋಬ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿದ್ದ. ಆದಿಕಾಂಡ ಪುಸ್ತಕಕ್ಕೆ ಬರುವಂತಹ ಸಂದರ್ಭದಲ್ಲಿ ನೋಹ ಆ ಕಾಲದಲ್ಲಿ, ಅಂದ್ರೆ ಬಹುಪತ್ನಿತ್ವವು ಪ್ರಬಲವಾಗಿದ್ದಂತಹ ಕಾಲದಲ್ಲಿ ತಪ್ಪಿಲ್ಲದವನಾಗಿ ದೇವರ ಅನ್ಯೋನ್ಯತೆಯಲ್ಲಿ ನಡೆದ. ಇಲ್ಲಿ ಕೀರ್ತನಗಾರನು ಹಾಡಿರುವಂಥದ್ದು, ಯಥಾರ್ಥ ಚಿತ್ತರು ಆತನನ್ನ ಸ್ತುತಿಸುವುದು ಯುಕ್ತವಾಗಿದೆ. ಪ್ರಿಯರೇ, ನಾವೆಲ್ಲರೂ ದೇವರನ್ನ ಆರಾಧಿಸುವುದಕ್ಕೆ ಬಯಸುವಂಥವರು, ದೇವರನ್ನ ಆರಾಧಿಸುವುದಕ್ಕಾಗಿ ದೇವಾಲಯಗಳಿಗೆ ಹೋಗುವಂಥವರು ಆಗಿದ್ದೇವೆ. ಆದರೆ ನನ್ನ ಒಂದು ಪ್ರಶ್ನೆ, ನಾವು ಯಥಾರ್ಥ ಚಿತ್ತರಾಗಿದ್ದೇವ? ನಾವು ಯಥಾರ್ಥ ಚಿತ್ತರಾಗಿದ್ದೇವ? ಕಳೆದ ದಿನದಲ್ಲಿ ನಾನು ಒಂದು ವಿಡಿಯೋ ನೋಡಿದೆ. ಒಂದು ಚಿಕ್ಕ ಮಗಳು, ಒಂದು ಹೆಣ್ಣು ಮಗಳು ಒಂದು ವಿಡಿಯೋ ಮಾಡಿದ್ದಾಳೆ. ಆಧುನಿಕ ಕಾಲದ ಫರಿಸಾಯರು, ದ ಮಾಡರ್ನ್ ಫ್ಯಾರಿಸೀಸ್. ಕೇವಲ ಒಂದು 10 ನಿಮಿಷದ ವಿಡಿಯೋ. ಆಕೆ ಅದರಲ್ಲಿ ಹೇಳಿರುವಂತ ಅನೇಕ ಕಾರ್ಯಗಳು, ಆಕೆ ಹೇಳಿರುವಂಥದ್ದು ಯೇಸುಸ್ವಾಮಿಯ ಕಾಲದಲ್ಲಿ ಇದ್ದಂಥ ಫರಿಸಾಯರಿಗಿಂತಲೂ ಈಗಿನ ಕಾಲದ ಫರಿಸಾಯರು ಅಧಿಕ ಎಂಬುದಾಗಿ. ಯಾಕಂದ್ರೆ ಫರಿಸಾಯರು ಜನರು ನೋಡುವುದಕ್ಕೋಸ್ಕರವಾಗಿ ಪ್ರಾರ್ಥನೆ ಮಾಡುವಂಥವರು, ಜನರು ನೋಡುವುದಕ್ಕೋಸ್ಕರವಾಗಿ ಉಪವಾಸ ಮಾಡುವಂಥವರು, ಜನರ ಮುಂದೆ ತಮ್ಮನ್ನು ತೋರ್ಪಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಧಾರ್ಮಿಕ ಆಚರಣೆಗಳಲ್ಲಿ ತೊಡಗಿಸಿಕೊಳ್ಳುವಂಥವರಾಗಿದ್ರು. ಅದರೊಂದಿಗೆ ಅವರು ಧಾರ್ಮಿಕ ವ್ಯಕ್ತಿಗಳಾಗಿದ್ರು. ಆದರೆ ಈಗಿನ ಕಾಲದ ಕ್ರೈಸ್ತರು, ಅವರಿಗೂ ಧರ್ಮಕ್ಕೂ ಯಾವ ಸಂಬಂಧವೇ ಇಲ್ಲ. ಆದರೆ ಭಾನುವಾರದ ದಿನಗಳಲ್ಲಿ ತಾವು ದೇವರಿಗೆ ಸರಿ ಸಮಾನರು ಎಂಬ ರೀತಿಯಲ್ಲಿ ದೇವರನ್ನ ಆರಾಧಿಸುವಂಥದ್ದಾಗಿ ನಾವು ನೋಡುತ್ತೇವೆ. ಪ್ರತಿ ಪಂಗಡಗಳಲ್ಲಿ ಪ್ರತ್ಯೇಕವಾಗಿ ಪೆಂಟೆಕೋಸ್ ಪಂಗಡಗಳಿಗೆ ನಾವು ಬರುವಂತಹ ಸಂದರ್ಭದಲ್ಲಿ ಆ ಸಭೆಗಳಲ್ಲಿ ಭಾನುವಾರದ ದಿನದಲ್ಲಿ ಆರಾಧನೆ ಮಾಡುವಂತಹ ವ್ಯಕ್ತಿಗಳನ್ನು ನೋಡಿದ್ರೆ ನಮಗೆ ಡೌಟ್ ಆಗುತ್ತೆ, ಇದೇ ವ್ಯಕ್ತಿನ ಸೋಮವಾರದಿಂದ ಶನಿವಾರದ ತನಕ ಒಬ್ಬ ಲೌಕಿಕನಿಗಿಂತಲೂ ಕಡೆಯಾಗಿ ಜೀವಿಸಿದ್ದು ಎಂಬುದು ನಮಗೆ ಸಂಶಯ ಬರುವಂಥದ್ದಾಗಿರ್ತದೆ.
ಸೊ ನಾವೆಲ್ಲರೂ ದೇವರನ್ನ ಸ್ತುತಿಸುವಂತವರೇ. ಆದರೆ ಇಲ್ಲಿ ಕೀರ್ತನೆಗಾರನು ಹೇಳುವಂಥದ್ದು ಯಥಾರ್ಥ ಚಿತ್ತರು. ಯಥಾರ್ಥ ಚಿತ್ತರು ಏನು ಯಥಾರ್ಥತ್ವ? ದೇವರಲ್ಲಿ ಭಯಭಕ್ತಿಯುಳ್ಳವರು, ಕೆಟ್ಟದ್ದನ್ನ ನಿರಾಕರಿಸುವವರು, ನಿರ್ದೋಷಿಯಾಗಿ ನಡೆಯುವಂಥವರು, ಯಥಾರ್ಥ ಚಿತ್ತರಾಗಿರುವಂಥವರು. ಪ್ರಿಯರೇ, ನಾವು ಯಥಾರ್ಥ ಚಿತ್ತರಾಗಿದ್ದೇವ. ನೋಡಿ, ಯೇಸು ಸ್ವಾಮಿ ಒಬ್ಬ ಕುರುಡನಿಗೆ ಕಣ್ಣು ಕೊಟ್ಟ. ಸೊ ಇದು ಅಂದಿನ ಧಾರ್ಮಿಕ ನಾಯಕರುಗಳ ಮುಂದೆ ಬಂತು. ಧಾರ್ಮಿಕ ನಾಯಕರುಗಳು ಇವನ ಮೇಲೆ ಪ್ರಶ್ನೆ ಕೇಳ್ತಾ ಇದ್ದಾರೆ, ಯಾವ ರೀತಿ ನಿಮಗೆ ಕಣ್ಣು ಬಂತು? ಅವನು ಹೇಳ್ತಾ ಇದ್ದಾನೆ, ಯೇಸು ಎಂಬ ವ್ಯಕ್ತಿ ನನ್ನ ಕಣ್ಣಿಗೆ ಕೆಸರನ್ನ ಹಾಕಿ ತೊಳ್ಕೊ ಎಂಬುದಾಗಿ ಹೇಳ್ದ, ನಾನು ತೊಳ್ಕೊಂಡೆ. ಆದರೆ ಅಂದಿನ ಫರಿಸಾಯರು, ಅಂದಿನ ಧಾರ್ಮಿಕ ನಾಯಕರುಗಳು ಯೇಸುವನ್ನು ಅಂಗೀಕರಿಸುವುದಕ್ಕೆ ಸಿದ್ಧರಿಲ್ಲ. ಅವರು ಅನೇಕ ವಿಧದಲ್ಲಿ ಇವನನ್ನು ಏನ್ ಮಾಡ್ತಾ ಇದ್ದಾರೆ? ಪ್ರಶ್ನಿಸುವಂತವರಾಗಿದ್ದಾರೆ. ಸೊ ಇವುಗಳ ಮಧ್ಯದಲ್ಲಿ ಈತ ಒಂದು ಮಾತನ್ನು ಹೇಳ್ತಾ ಇದ್ದಾನೆ, ದೇವರು ನೀತಿವಂತರ ಪ್ರಾರ್ಥನೆಯನ್ನ ಕೇಳ್ತಾನೆ. ಪ್ರಿಯರೇ, ನಾವು ದೇವರನ್ನ ಆರಾಧಿಸುವಂತವರಾಗಿರ್ಬೇಕಾದ್ರೆ ನಾವ್ಯಾರಾಗಿರ್ಬೇಕು? ಯಥಾರ್ಥ ಚಿತ್ತರಾಗಿರ್ಬೇಕು. ಸೊ ಇಲ್ಲದೆ ಹೋದ್ರೆ ನಮ್ಮ ಆರಾಧನೆ ಅನ್ನುವಂಥದ್ದು ಕೇವಲ ಕಪ್ಪಟತನ ಮಾತ್ರ. ಇದನ್ನ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಟ್ ಈಸ್ ಕಪ್ಪಟ. ಏನ್ ಹೇಳಿದನ? ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಕಾಲದಲ್ಲಿ ಕಪಟ ವೇಷಧಾರಿಗಳಿದ್ರು. ಏನು ಕಪಟ ವೇಷಧಾರಿಗಳು ಅಂದ್ರೆ ಆ ಕಾಲದಲ್ಲಿ ನಾಟಕವನ್ನ ಮಾಡುವಂತಹ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನ ಪ್ರತಿನಿಧಿಸುವಂತನು ಆ ವ್ಯಕ್ತಿಯ ಮುಖವಾಡವನ್ನು ಏನ್ ಮಾಡ್ತಾರೆ? ತನ್ನ ಮುಂದೆ ಇಟ್ಕೊಳ್ತಾನೆ. ಅದು ಕಪಟದ ವೇಷ. ಇವತ್ತು ಕ್ರೈಸ್ತರಾದ ನಾವುಗಳು ಈ ಮುಂಜಾನೆಯಲ್ಲಿ ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡು ದೇವರನ್ನ ಆರಾಧಿಸುವಂತಹ ಈ ಸಂದರ್ಭದಲ್ಲಿ ನಮಗೆ ನಾವೇ ಕೇಳಿಕೊಳ್ಳಬೇಕಾದಂತಹ ಪ್ರಶ್ನೆ, ನಾನು ಯಥಾರ್ಥ ಚಿತ್ತನಾಗಿದ್ದೇನಾ? ಯಥಾರ್ಥ ಚಿತ್ತರು ಆತನನ್ನ ಸ್ತುತಿಸುವುದು ಯುಕ್ತವಾಗಿದೆ. ಯಾವ ರೀತಿಯಾಗಿ ಯಥಾರ್ಥ ಚಿತ್ತರು ಆತನನ್ನ ಸ್ತುತಿಸಬೇಕು? ಕಿನ್ನರಿಯನ್ನು ನುಡಿಸುತ್ತಾ, 10 ತಂತಿಗಳ ಸ್ವರಮಂಡಲವನ್ನ ಬಾರಿಸುತ್ತಾ, ನೂತನ ಕೀರ್ತನೆಯನ್ನ ಆಡುತ್ತಾ ಆತನನ್ನ ಸ್ತುತಿಸಬೇಕು. ಅಂದ್ರೆ ಆರಾಧನೆಗೆ ಒಂದು ಏನಿದೆ? ಕ್ರಮಬದ್ಧತೆ ಇದೆ. ಕ್ರಮಬದ್ಧತೆ ಇಲ್ಲದೆ ನಾವು ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. ಯಾತಕ್ಕೋಸ್ಕರವಾಗಿ ನಾವು ದೇವರನ್ನ ಆರಾಧಿಸಬೇಕು? ಒಂದು, ಯೆಹೋವನ ವಚನವು ಯಥಾರ್ಥವಾದದು. 4ನೇ ವಾಕ್ಯ ಇಂಗ್ಲಿಷ್ ಅಲ್ಲಿ ಬರೆದಿದೆ, ವರ್ಸ್ 4, 33:4. The word of God is upright. ಅಂದ್ರೆ ಯಾರು ದೇವರನ್ನ ಸ್ತುತಿಸಬೇಕು? Those who upright. ಏನು ಅಪ್ರೈಟ್? ನೋಡಿ, ದೇವರ ವಾಕ್ಯ ಏನಾಗಿದೆ? ಇಟ್ ಇಸ್ ಅಪ್ರೈಟ್, ಯಥಾರ್ಥವಾದಂಥದ್ದು. ಸೊ ಈ ದೇವರ ವಾಕ್ಯ ಯಥಾರ್ಥವಾಗಿರುವಾಗ ಈ ದೇವರನ್ನ ಆರಾಧಿಸುವಂತಹ ನಾವುಗಳು ಏನಾಗಿರ್ಬೇಕು? ಯಥಾರ್ಥ ಚಿತ್ತರಾಗಿರ್ಬೇಕು. ವಿ ಶುಡ್ ಅಪ್ರೈಟ್. ನಾವು ಅಪ್ರೈಟ್ ಆಗಿದ್ದೇವ? ಎರಡನೇದಾಗಿ, ಆತನು ನೀತಿ ನ್ಯಾಯಗಳನ್ನ ಪ್ರೀತಿಸುವವನು. ಈ ಲವ್ ಪೀಸ್. ಆತನು ನೀತಿ ನ್ಯಾಯಗಳನ್ನ ಪ್ರೀತಿಸುವವನು ಅಂದ್ರೆ
ನಾವು ಆರಾಧಿಸುವಂತಹ ದೇವರು ಅನ್ಯಾಯಗಸ್ತನಲ್ಲ, ಅನ್ಯಾಯ ಮಾಡುವಂಥವನಲ್ಲ, ಅನೀತಿಯನ್ನು ಮಾಡುವಂಥವನಲ್ಲ. ನಾವು ಆರಾಧಿಸುವ ದೇವರು ನೀತಿವಂತನು. ನಾವು ಆರಾಧಿಸುವಂತ ದೇವರು ನ್ಯಾಯವನ್ನ ಮಾಡುವಂಥವನು. ಸೊ ಹೀಗಿರಲಾಗಿ ಯಾರು ನೀತಿ ನ್ಯಾಯಗಳನ್ನ ತಮ್ಮ ದೈನಂದಿನ ಜೀವಿತದಲ್ಲಿ ಪಾಲಿಸುತ್ತಾರೋ ಅಂಥವರು ಮಾತ್ರ ದೇವರನ್ನ ಆರಾಧಿಸುವುದಕ್ಕೆ ಯೋಗ್ಯರು. ಅದಾದ ಮೇಲೆ ಯಾಕೆ ನಾವು ದೇವರನ್ನ ಸ್ತುತಿಸಬೇಕು? ಆತನ ಅಪ್ಪಣೆಯಿಂದಲೇ ಆಕಾಶವು ಉಂಟಾಯಿತು. ಆತನ ಅದರಲ್ಲಿರುವುದೆಲ್ಲವೂ ಆತನ ಶ್ವಾಸದಿಂದ ನಿರ್ಮಿತವಾಯಿತು. ಅಂದ್ರೆ ದೇವರ ಸೃಷ್ಟಿ ಕಾರ್ಯಗಳನ್ನ ನೋಡಿ ನಾವೇನ್ ಮಾಡಬೇಕು? ದೇವರನ್ನ ಸ್ತುತಿಸಬೇಕು. ನೋಡಿ, ಸರ್ವಶಕ್ತನಾದ ದೇವರು ಆದಾಮನನ್ನ ಏದೇನ್ ತೋಟದಲ್ಲಿ ಇಡುವುದಕ್ಕಿಂತ ಮುಂಚಿತವಾಗಿ ಆದಿಕಾಂಡ 2ನೇ ಅಧ್ಯಾಯದಲ್ಲಿ ನಾವು ನೋಡುವಂಥದ್ದು, ಅದರ 8, 9ನೇ ವಾಕ್ಯದಲ್ಲಿ ಯೆಹೋವ ದೇವರು ನೋಟಕ್ಕೆ ರಮ್ಯವಾಗಿಯೂ ಊಟಕ್ಕೆ ಅನುಕೂಲವಾಗಿಯೂ ಇರುವ ಎಲ್ಲ ತರದ ಮರಗಳನ್ನು ಏನ್ ಮಾಡ್ದ? ಆ ವನದಲ್ಲಿ, ಯಾವ ವನದಲ್ಲಿ? ಏದೇನ್ ತೋಟದಲ್ಲಿ ಏನ್ ಮಾಡ್ದ? ಸೃಷ್ಟಿ ಮಾಡ್ದ. ಅಂದ್ರೆ ಒಬ್ಬ ಮನುಷ್ಯನಿಗೆ ಬೇಕಾದದೆಲ್ಲವನ್ನ ದೇವರು ಒದಗಿಸಿಕೊಟ್ಟ. ಸೊ ನಾವು ಯಾಕೆ ದೇವರನ್ನ ಯಥಾರ್ಥವಾಗಿ ಆರಾಧಿಸಬೇಕು ಅಂತ ಹೇಳಿದ್ರೆ, ಒಂದು, ನಾವು ನೋಡಿದ ರೀತಿಯಲ್ಲಿ ದೇವರ ವಾಕ್ಯವು ಯಥಾರ್ಥವಾಗಿರುವಂಥದ್ದು. ಸೊ ಇದರ ಸಲುವಾಗಿ ನಾವು ಯಥಾರ್ಥವಾಗಿ ದೇವರನ್ನು ಆರಾಧಿಸಬೇಕು. ಎರಡನೇದಾಗಿ, ಆತನು ನೀತಿ ನ್ಯಾಯಗಳನ್ನ ಪ್ರೀತಿಸುವವನು. ನೋಡಿ, ನಾವು ಅನೀತಿವಂತರಾಗಿದ್ದರೆ, ನಾವು ಅನ್ಯಾಯ ಮಾಡುವವರಾಗಿದ್ದರೆ ನಮಗೆ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯವಿಲ್ಲ. ಕಾರಣ, ಆತನು ನೀತಿ ನ್ಯಾಯಗಳನ್ನ ಪ್ರೀತಿಸುವಂತಹ ದೇವರು. ಮೂರನೇದಾಗಿ ನಾವು ಯಾಕೆ ದೇವರನ್ನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ, ಆತನು ಎಲ್ಲವನ್ನ ಸೃಷ್ಟಿ ಮಾಡಿದ್ದಾನೆ. ಅಂದ್ರೆ ನಮ್ಮ ದೈನಂದಿನ ಜೀವಿತಕ್ಕೆ ಬೇಕಾದದೆಲ್ಲವನ್ನ ದೇವರು ನಮಗೆ ಒದಗಿಸಿಕೊಟ್ಟಿರಲಾಗಿ ಈ ಯಥಾರ್ಥ ಚಿತ್ತನಾದ ದೇವರನ್ನ ನಾವೇನ್ ಮಾಡಬೇಕು? ಯಥಾರ್ಥ ಚಿತ್ತದಿಂದ ನಾವು ಆರಾಧಿಸುವಂತವರಾಗಿರಬೇಕು. ನಾನು ಕಳೆದ ವಾರ ಹೇಳಿದ ರೀತಿಯಲ್ಲಿ ಎಲ್ಲರೂ ಭತ್ತ ಬಿಸಿಲಲ್ಲಿ ಹಾಕಿ ಒಣಗಿಸುವಂತಹ ಸಂದರ್ಭದಲ್ಲಿ ಕೋತಿ ಬಾಲವನ್ನ ಒಣಗಿಸುವಂತಹ ರೀತಿಯಲ್ಲಿ ಈ ತಿಂಗಳ ಕೊನೆಯ ಭಾನುವಾರ ಆಯಿತು, ಹೋಗಿ ಆಲಯದಲ್ಲಿ ಕುಳಿತುಕೊಂಡು ದೇವರನ್ನ ಆರಾಧನೆ ಮಾಡೋಣ ಎಂಬುದಾಗಿ ಹೋಗುವಂಥದ್ದಲ್ಲ. ಅಪ್ಪನಿಗೆ ಎದರಿ, ಅಮ್ಮನಿಗೆ ಎದರಿ, ಸಮಾಜಕ್ಕೆ ಎದರಿ ಆಲಯಗಳಿಗೆ ಹೋಗುವಂಥದ್ದಲ್ಲ. ಪ್ರಿಯರೇ, ನಾವು ಯಥಾರ್ಥವುಳ್ಳವರಾಗಿರಬೇಕು. ವಿ ಶುಡ್ ಬಿ ಎ ಅಪ್ರೈಟ್. ಈ ಅಪ್ರೈಟ್ ಅನ್ನುವಂಥದ್ದು ಕೇವಲ ಭಾನುವಾರದ ದಿನಕ್ಕೆ ಮಾತ್ರ ಸೀಮಿತವಾಗಿರುವಂಥದ್ದಲ್ಲ. ನಮ್ಮ ಜೀವಿತದ ಪ್ರತಿಯೊಂದು ಆಗು ಹೋಗುಗಳಲ್ಲಿ ಈ ಒಂದು ಯಥಾರ್ಥತ್ವವು ಪ್ರತಿಬಿಂಬಿಸುವಂಥದ್ದಾಗಿರಬೇಕು. ಈ ಮುಂಜಾನೆಯಲ್ಲಿ ನಾವು ದೇವರನ್ನು ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನೋಡಿ, ಅದರ ಪ್ರಾರಂಭ ವಾಕ್ಯದಲ್ಲಿ ನಾವು ನೋಡಿದ್ವಿ, ನೀತಿವಂತರೇ ಯೆಹೋವನ ವಿಷಯದಲ್ಲಿ ಉತ್ಸಾಹ ಧ್ವನಿ ಮಾಡಿರಿ. ವಿ ಶುಡ್ ರಿಜಾಯ್ಸ್. ಯಾವ ವಿಚಾರದಲ್ಲಿ? ಯೆಹೋವನ ವಿಚಾರದಲ್ಲಿ. ಯಾಕೆ? ಒಂದು, ಆತನು ಯಥಾರ್ಥನು. ಎರಡು, ಆತನು ನೀತಿ ನ್ಯಾಯಗಳನ್ನ ಪ್ರೀತಿಸುವವನು. ನಾವು ದೇವರ ವಿಷಯದಲ್ಲಿ ಸಂತೋಷ ಪಡಬೇಕಾದರೆ ನಾವೇನ್ ಮಾಡಬೇಕು? ನಾವು ಯಥಾರ್ಥ ಚಿತ್ತರಾಗಿರಬೇಕು.
ಸೊ ಇಲ್ಲದೆ ಹೋದ್ರೆ ದೇವರ ವಿಚಾರದಲ್ಲಿ ಆನಂದಿಸುವುದಕ್ಕೆ ನಮ್ಮಿಂದ ಸಾಧ್ಯವಾಗುವುದಿಲ್ಲ. ಇದೇ ಕೀರ್ತನೆಯ 12ನೇ ವಾಕ್ಯದಲ್ಲಿ, ಯಾವ ಜನರಿಗೆ ಯೆಹೋವನೇ ದೇವರಾಗಿದ್ದಾನೋ, ಯಾವ ಜನಾಂಗದವರನ್ನು ಸ್ವಕೀಯರನ್ನಾಗಿ ಆದುಕೊಂಡಿದ್ದಾನೋ ಅವರೇ ಧನ್ಯರು. ಯಾವ ಜನರಿಗೆ? ಪ್ರೀತಿಯ ದೇವಜನರೇ, ಯೇಸು ಕ್ರಿಸ್ತನ ರಕ್ತದ ಮೂಲಕ ಪಾಪ ಕ್ಷಮಾಪಣೆಯನ್ನ ಪಡೆದುಕೊಂಡು ದೇವರ ಮಕ್ಕಳೆಂಬುದಾಗಿ ಕರೆಸಿಕೊಳ್ಳುತ್ತಿರುವ ನಾವುಗಳು ಈ ಮುಂಜಾನೆಯಲ್ಲಿ ಈ ಒಂದು ಪ್ರಶ್ನೆಯನ್ನ ಕೇಳಿಕೊಳ್ಳುವ, ನಿಜವಾಗಲು ಯೆಹೋವನು ದೇವರು, ಯೆಹೋವನೇ ನಮಗೆ ದೇವರಾಗಿದ್ದಾನೋ? ನಾವು ದೇವರ ಸ್ವಕೀಯ ಪ್ರಜೆಗಳಾಗಿದ್ದೇವ. ನೋಡಿ, ದೇವರು ಅಬ್ರಹಾಮನನ್ನ ಕರೆದು ಅಬ್ರಹಾಮನನ್ನ ಏನು ಮಾಡಿದ್ರು? ಬೇರ್ಪಡಿಸಿದ್ರು. ಆದರೆ ಕಾಲಾಂತರಗಳಲ್ಲಿ ನಾವು ನೋಡುವಂತಹ ಸಂದರ್ಭದಲ್ಲಿ ಇಸ್ರಾಯೇಲ್ ಜನರು ತಾವು ಯೆಹೋವನ ಸ್ವಕೀಯ ಪ್ರಜೆಗಳು ಎಂಬುದನ್ನು ಅಹಂಕಾರವಾಗಿ ತೆಗೆದುಕೊಂಡ್ರು. ಅಂದ್ರೆ ದೇವರ ನಿಯಮಗಳನ್ನ, ದೇವರ ಆಜ್ಞೆಗಳನ್ನ ಮೀರಿ ತಮ್ಮಿಷ್ಟದ ಪ್ರಕಾರವಾಗಿ ನಡೆದುಕೊಂಡು ಆದಾಗ್ಯೂ ಅವರು ಹೇಳುವಂಥದ್ದು, ನಾವು ದೇವರ ಸ್ವಕೀಯ ಪ್ರಜೆಗಳು. ಪ್ರಿಯರೇ, ದೇವರು ಅನ್ಯಾಯ ಮಾಡುವಂಥವರನ್ನ, ಅನೀತಿ ಮಾಡುವಂಥವರನ್ನ, ಪಾಪದಲ್ಲಿ ಮುಳುಗಿದಂಥವರನ್ನ ತನ್ನ ಸ್ವಕೀಯ ಪ್ರಜೆಗಳು ಎಂಬುದಾಗಿ ಕರೆದುಕೊಳ್ಳುವುದಿಲ್ಲ. ನಾವು ದೇವರ ಸ್ವಕೀಯ ಪ್ರಜೆಗಳಾಗಿ ಜೀವಿಸಬೇಕಾದ್ರೆ ನಾವೇನ್ ಮಾಡಬೇಕು? ಯಥಾರ್ಥ ಚಿತ್ತವುಳ್ಳವರಾಗಿ ನಡಿಬೇಕು. ಯಾವ ರೀತಿಯಾಗಿ ಯೋಬ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಯು ಯಥಾರ್ಥ ಚಿತ್ತನಾಗಿ ದೇವರ ಮುಂಭಾಗದಲ್ಲಿ ನಡೆದುಕೊಂಡನೋ, ಯಾವ ರೀತಿಯಾಗಿ ನೋಹ ತನ್ನ ಕಾಲದವರಲ್ಲಿ ದೇವರ ಮುಂದೆ ನೀತಿವಂತನಾಗಿ ತಪ್ಪಿಲ್ಲದವನಾಗಿ ನಡೆದುಕೊಂಡನೋ, ಹಾಗೆಯೇ ಈ 21ನೇ ಶತಮಾನದಲ್ಲಿ ಕ್ರೈಸ್ತರೆಂಬುದಾಗಿ ಕರೆದುಕೊಳ್ಳುತ್ತಿರುವ ನಾವುಗಳು ದೇವರ ಮುಂಭಾಗದಲ್ಲಿ ಭಯಭಕ್ತಿಯುಳ್ಳವರಾಗಿ ಕೆಟ್ಟದ್ದನ್ನು ನಿರಾಕರಿಸುತ್ತಾ ನಿರ್ದೋಷಿಗಳಾಗಿ ಯಥಾರ್ಥ ಚಿತ್ತರಾಗಿ ನಡೆದುಕೊಳ್ಳುವಂಥವರಾಗಿರಬೇಕು. ಇಂಥವರಿಗೆ ಮಾತ್ರ ದೇವರನ್ನ ಆರಾಧಿಸುವುದಕ್ಕೆ ಸಾಧ್ಯ. ಇಲ್ಲದೆ ಇರುವಂಥವರು ಭಾನುವಾರದ ದಿನಗಳಲ್ಲಿ ಆಲಯಗಳಿಗೆ ಹೋಗಬಹುದು, ಹಾಡುಗಳನ್ನು ಹಾಡಬಹುದು, ಯಾಕೆ ಹೆಚ್ಚು ಪ್ರಸಂಗವನ್ನು ಬೇಕಾದರೆ ಮಾಡಬಹುದು, ಎಲ್ಲ ಧಾರ್ಮಿಕ ವಿಧಿವಿಧಾನಗಳಲ್ಲಿ ಭಾಗಿಗಳಾಗಬಹುದು. ಆದರೆ ನಮ್ಮ ಜೀವಿತ ದೇವರ ಮುಂಭಾಗದಲ್ಲಿ ಯಥಾರ್ಥವಿಲ್ಲದೆ ಇದ್ದರೆ ನಮ್ಮ ಪ್ರಾರ್ಥನೆ, ನಮ್ಮ ಸಮಯ ಎಲ್ಲವೂ ವ್ಯರ್ಥ ಎಂಬುದನ್ನು ನಾವುಗಳು ಮರಿಬಾರದು. ನಾವು ತಿಳ್ಕೊಂಡ್ಬಿಟ್ಟಿದ್ದೇವೆ, ಭಾನುವಾರ ಸಭೆಗೆ ಹೋಗ್ಬಿಟ್ರೆ ಸಾಕು, ಎಲ್ಲ ಸರಿಯಾಗುತ್ತೆ. ನೋ ಪ್ರಿಯರೇ, ಸ್ಪಷ್ಟವಾಗಿ ಕೀರ್ತನೆಗಾರ ಹೇಳ್ತಾ ಇದ್ದಾನೆ, ಯಥಾರ್ಥ ಚಿತ್ತರು ಆತನನ್ನ ಸ್ತುತಿಸುವುದು ಯುಕ್ತವಾಗಿದೆ. ಇಟ್ ಈಸ್ ಗುಡ್. ಈ ಮುಂಜಾನೆಯಲ್ಲಿ ನಾವು ನಮ್ಮನ್ನೇ ದೇವರ ಮುಂಭಾಗದಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳುವ, ನಾವು ಯಥಾರ್ಥ ಚಿತ್ತದಿಂದ ದೇವರನ್ನ ಆರಾಧಿಸ್ತಾ ಇದ್ದೇವ. ನಮ್ಮ ಜೀವಿತದಲ್ಲಿ ಒಂದು ಯಥಾರ್ಥತ್ವ ಇದೆಯಾ? ಆರ್ ವಿ ಎ ಅಪ್ರೈಟ್? ಏನು ಅಪ್ರೈಟ್ ಅಂದ್ರೆ ಏನು? ಇನ್ ಎವ್ರಿ ಮೀನ್ಸ್, ಎಲ್ಲ ವಿಧಗಳಲ್ಲಿ, ಕೇವಲ ಒಂದು ಭಾಗದಲ್ಲಿ ಮಾತ್ರವಲ್ಲ, ಇನ್ ಎವ್ರಿ ಮೀನ್ಸ್, ಎಲ್ಲ ಭಾಗಗಳಲ್ಲಿ ನಾವೇನ್ ಮಾಡಬೇಕು? ಅಪ್ರೈಟ್ ಆಗಿರಬೇಕು. ನಾನು ಅನೇಕ ಬಾರಿ ಹೇಳಿದ್ದೇನೆ, ದೇವರ ನಿಯಮಗಳು ಅಂತ ಹೇಳಿದ್ರೆ ಅದು ನಮ್ಮ ಪ್ರತಿಯೊಬ್ಬರಿಗೆ ಈ ಲೋಕದಲ್ಲಿ ಪಾಲಿಸಬೇಕಾದ ಕೆಲವು ನಿಯಮಗಳು, ಬೇರೆ ಯಾವುದೂ ಅಲ್ಲ.
ಮಕ್ಕಳಾಗಿರುವಂಥವರು ತಂದೆ ತಾಯಿಗಳ ಮಾತನ್ನ ಕೇಳಬೇಕು. ಅದು ದೇವರು ಕೊಟ್ಟಿರುವಂಥ ನಿಯಮ. ಸತ್ತ ಮೇಲಲ್ಲ. ಸಾಧಾರಣವಾಗಿ ನಾವೆಲ್ಲರೂ ಸತ್ತ ಮೇಲೆ ಏನು ಮಾಡ್ತೇವೆ? ನಮ್ಮ ತಂದೆ ತಾಯಿಗಳ ಕುರಿತಾಗಿ ಒಳ್ಳೆದನ್ನು ಮಾತಾಡ್ತೇವೆ, ಇನ್ಕ್ಲೂಡಿಂಗ್ ಮೀ. ಸೊ ಇವತ್ತಿಗೆ ನಮ್ಮ ತಾಯಿ ತೀರೋಗಿ 7 ವರ್ಷ ಆಯಿತು. ಅವ್ರು ಬದುಕಿರುವಾಗ ಸೊ ಐ ನೋ ಹೌ ಐ ಡೀಲ್. ಅಲ್ಲ ಪ್ರಿಯರೇ, ಸೊ ದೇವರ ನಿಯಮಗಳನ್ನು ಅಪ್ರೇಟ್ ಅಂದ್ರೆ ಏನು? ಸೊ ಬದುಕಿರುವಾಗ ತಂದೆ ತಾಯಿಗಳ ಮಾತನ್ನ ಕೇಳುವಂಥದ್ದು, ಬದುಕಿರುವಾಗ ಹೆಂಡತಿಯನ್ನ ಪ್ರೀತಿಸುವಂಥದ್ದು, ಬದುಕಿರುವಾಗ ಹೆಂಡತಿ ಗಂಡನಿಗೆ ವಿಧೇಯಳಾಗುವಂಥದ್ದು, ಬದುಕಿರುವಾಗ ಲೋಕದ ನಿಯಮಗಳನ್ನು ಪಾಲಿಸುವಂಥದ್ದು. ಇದು ಅಪ್ರೈಟ್ ಅಂದ್ರೆ. ಅಪ್ರೈಟ್ ಅನ್ನುವಂಥದ್ದು ಭಾನುವಾರ ಆಲಯಗಳಿಗೆ ಹೋಗುವುದು, ಕಾಣಿಕೆ ಕೊಡುವುದು, ದಶಮ ಭಾಗ ಕೊಡುವುದು ಯಾವುದೂ ಅಲ್ಲ ಅಪ್ರೈಟ್. ಅಪ್ರೈಟ್ ಅನ್ನುವಂಥದ್ದು ಏನು? ಸೊ ಈ ಲೋಕದಲ್ಲಿ ನಾವು ಯಾವ ರೀತಿ ಬದುಕಬೇಕು ಎಂಬ ನಿಯಮಗಳನ್ನು ದೇವರು ಯಥಾರ್ಥವಾದ ದೇವರ ವಾಕ್ಯದ ಮೂಲಕವಾಗಿ ನಮಗೆ ಕೊಟ್ಟಿದ್ದಾನೆ. ನಾವು ಇದೇ ಕೀರ್ತನೆಯಲ್ಲಿ ನಾವು ನೋಡಿದ್ವಿ, 4ನೇ ವಾಕ್ಯದಲ್ಲಿ, ಯೆಹೋವನ ವಚನವು ಯಥಾರ್ಥವಾದದ್ದು. ಇಟ್ ಈಸ್ ಅಪ್ರೈಟ್. ಅಂದ್ರೆ ಮಕ್ಕಳೇ, ತಂದೆ ತಾಯಿಗಳ ಮಾತನ್ನು ಕೇಳ್ರಿ ಎಂಬುದಾಗಿ ಈ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಾಗ ಅದೇನಾಗಿದೆ? ಯಥಾರ್ಥವಾದಂಥದ್ದು ವಾಕ್ಯ. ಆ ವಾಕ್ಯಕ್ಕೆ ನೀನು ನಾನು ಏನ್ ಮಾಡಬೇಕು? ಒಳಪಡುವಂಥವರಾಗಿರಬೇಕು. ಈ ಮುಂಜಾನೆಯಲ್ಲಿ ದೇವರ ವಾಕ್ಯದ ಮುಂಭಾಗದಲ್ಲಿ ನಾವು ಸಮರ್ಪಿಸಿಕೊಂಡವರಾಗಿ ಸೊ ಈ ಒಂದು ನಮ್ಮನ್ನೇ ನಾವು ಪರೀಕ್ಷೆ ಮಾಡಿಕೊಳ್ಳುವ, ಸೊ ಈ ಮುಂಜಾನೆಯಲ್ಲಿ ನಾನು ದೇವರ ಸನ್ನಿಧಾನದಲ್ಲಿ ಕುಳಿತುಕೊಂಡಿರುವಾಗ ದೇವರನ್ನು ಆರಾಧಿಸುವುದಕ್ಕೆ ಸೊ ನನ್ನ ಜೀವಿತ ಯಥಾರ್ಥವಾಗಿದ್ದೀಯ ಎಂಬುದನ್ನು ಏನು ಮಾಡಬೇಕು? ಪರೀಕ್ಷೆ ಮಾಡಿಕೊಳ್ಬೇಕು. ಅಪೊಸ್ತಲನಾದ ಪೌಲ ಕೊರಿಂಥ ಸಭೆಗೆ ಪತ್ರಿಕೆಯನ್ನು ಬರೆಯುವಂತಹ ಸಂದರ್ಭದಲ್ಲಿ ಪ್ರತ್ಯೇಕವಾಗಿ ಕರ್ತನ ಮೇಜಿನ ವಿಚಾರದಲ್ಲಿ ಹೇಳಿರುವಂತಹ ಒಂದು ಪದಪ್ರಯೋಗ ಈ ರೀತಿಯಾಗಿದೆ. ಅದರ 11ನೇ ಅಧ್ಯಾಯದ 27-28 ವಾಕ್ಯದಲ್ಲಿ, ಹೀಗಿರುವುದರಿಂದ ಯಾವನಾದರೂ ಅಯೋಗ್ಯವಾಗಿ ಕರ್ತನ ರೊಟ್ಟಿಯನ್ನು ತಿಂದರೆ ಇಲ್ಲವೇ ಆತನ ಪಾತ್ರೆಯಲ್ಲಿ ಪಾನ ಮಾಡಿದರೆ ಅವನು ಕರ್ತನ ದೇಹಕ್ಕೂ ರಕ್ತಕ್ಕೂ ದ್ರೋಹ ಮಾಡಿದವನಾಗಿರುವನು. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಂಡವನಾಗಿ ಈ ರೊಟ್ಟಿಯಲ್ಲಿ ತಕ್ಕೊಂಡು ತಿನ್ನಲಿ, ಈ ಪಾತ್ರೆಯಲ್ಲಿ ಕುಡಿಯಲಿ. ಯಾಕೆಂದರೆ ಕರ್ತನ ದೇಹವೆಂದು ವಿವೇಚಿಸದೆ ತಿಂದು ಕುಡಿಯುವವನು ಹಾಗೆ ತಿಂದು ಕುಡಿಯುವುದರಿಂದ ನ್ಯಾಯ ತೀರ್ಪಿಗೆ ಒಳಗಾಗುವನು. ಇದು ಕರ್ತನ ಮೇಜಿನ ಸಂಬಂಧದಲ್ಲಿ ಪೌಲನು ಕೊರಿಂಥ ಸಭೆಗೆ ಬರೆದಿರುವಂತಹ ಒಂದು ಎಚ್ಚರಿಕೆಯ ಸಂದೇಶ. ಯಾವನಾದರೂ ಅಯೋಗ್ಯವಾಗಿ, ಪ್ರಿಯರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ದೇವರನ್ನ ಆರಾಧಿಸುವುದಕ್ಕೆ ಸೇರಿ ಬಂದಿರುವಾಗ ನಾವು ಯೋಗ್ಯರಾಗಿ ಸೇರಿ ಬಂದಿದ್ದೇವಾ ಅಥವಾ ಅಯೋಗ್ಯರಾಗಿಯೇ ಬಂದಿದ್ದೇವಾ? ಅಯೋಗ್ಯರಾಗಿರುವಂತಹ ವ್ಯಕ್ತಿ ಏನ್ ಮಾಡ್ತಾನೆ? ಕಪಟದ ವೇಷವನ್ನು ಹಾಕೊಂಡು, ಕಪಟದ ನಂಬಿಕೆಯ ವೇಷವನ್ನು ಹಾಕೊಂಡು ಬರ್ತಾನೆ. ಇದು ದೇವರು ಹಾಗೆ ಮಾಡುವಂತದಾಗಿದೆ. ಪ್ರತಿ ಮನುಷ್ಯನು ತನ್ನನ್ನು ಪರೀಕ್ಷಿಸಿಕೊಳ್ಬೇಕು. ಈ ಮುಂಜಾನೆಯಲ್ಲಿ ನಾವು ನಮ್ಮನ್ನೇ ಪರೀಕ್ಷೆ ಮಾಡಿಕೊಳ್ಳುವ, ನಾನು ಯಥಾರ್ಥ ಚಿತ್ತನಾಗಿ ದೇವರನ್ನ ಆರಾಧಿಸುವವನಾಗಿದ್ದೇನ? ಪ್ರಿಯರೇ, ಆರಾಧನೆ ಅನ್ನುವಂಥದ್ದು ಭಾನುವಾರ ಆಲಯಗಳಿಗೆ ಬರುವಂಥದ್ದಲ್ಲ. ಅನೇಕರು ನೆನೆಸುವಂಥದ್ದು ಆರಾಧನೆ ಅಂದ್ರೆ ಭಾನುವಾರ ಸಭೆಗೆ ಬಂದು ಸಭೆಯಲ್ಲಿ ನಡೆಯುವಂತಹ ಧಾರ್ಮಿಕ ಚಟುವಟಿಕೆಯಲ್ಲಿ ಭಾಗಿಗಳಾಗಿ ಹೊರಟು ಹೋಗುವುದು ಎಂಬುದಾಗಿ. ಅದೆಲ್ಲ ಆರಾಧನೆ. ಏನು ಆರಾಧನೆ? ಆರಾಧನೆ ಅನ್ನುವಂಥದ್ದು ನಮ್ಮ ಜೀವಿತವನ್ನ ಅಪೊಸ್ತಲನಾದ ಪೌಲ
ರೋಮಾಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಪ್ರಾರಂಭ ವಾಕ್ಯದಲ್ಲಿ ಹೇಳಿರುವಂಥದ್ದು, ನಿಮ್ಮ ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ, ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆಯು. ಏನು ಆರಾಧನೆ ಅಂದ್ರೆ? ಆರಾಧನೆ ಅಂದ್ರೆ ಏನಾಗಿದೆ? ನಾವು ಓದಿದ ಕೀರ್ತನೆಗೆ ಅನುಗುಣವಾಗಿ ಯಥಾರ್ಥ ಹೃದಯದಿಂದ ಜೀವಿಸುವಂಥದ್ದು, ಲಿವಿಂಗ್ ಇನ್ ಎ ಅಪ್ರೈಟ್ ವೇ. ಏನು ಅಪ್ರೈಟ್ ಅಂದ್ರು? ಆಫರಿಂಗ್ ಅವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಆರಾಧನೆ ಕೇವಲ ಭಾನುವಾರಕ್ಕೆ ಸೀಮಿತವಲ್ಲ. ಭಾನುವಾರ ನಾವು ಆಲಯಗಳಿಗೆ ಸೇರಿ ಬರುವಂಥದ್ದು ದೇವರ ವಾಕ್ಯವನ್ನು ಕೇಳಿ ಆ ವಾಕ್ಯವನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವುದಕ್ಕೋಸ್ಕರವಾಗಿ ಮಾತ್ರ. ಆರಾಧನೆ ಪ್ರಕಟವಾಗಬೇಕಾಗಿರುವಂಥದ್ದು ಭಾನುವಾರದ ಮುಂಜಾನೆಯ ಜಾವದಲ್ಲಿ ಅಲ್ಲ. ಆರಾಧನೆ ನಮ್ಮ ಜೀವಿತದಲ್ಲಿ ಪ್ರಕಟವಾಗುವಂಥದ್ದು ನಮ್ಮ ದೈನಂದಿನ ಜೀವಿತದಲ್ಲಿ. ಶಾಲೆಗೆ ಹೋಗುವಂತಹ ಮಕ್ಕಳ ಜೀವಿತದಲ್ಲಿ ಆರಾಧನೆ ಪ್ರಕಟವಾಗಬೇಕು. ಕೆಲಸಕ್ಕೆ ಹೋಗುವಂತಹ ನಮ್ಮಗಳ ಜೀವಿತದಲ್ಲಿ ಆರಾಧನೆ ಪ್ರಕಟವಾಗಬೇಕು. ಇದು ದೇವರು ಬಯಸುವಂಥದ್ದು. ಬೆಳಗ್ಗೆ ಎದ್ದು ಒಂದು ಅಧ್ಯಾಯ ಓದ್ಬಿಟ್ರೆ ಆರಾಧನೆ ಆಗೋದಿಲ್ಲ. ಬೆಳಗ್ಗೆ ಎದ್ದು ಅರ್ಧ ಗಂಟೆ ಸ್ತೋತ್ರ ಹೇಳಿದ್ರೆ ಆರಾಧನೆ ಆಗೋದಿಲ್ಲ. ಸೊ ನಮ್ಮಲ್ಲಿ ಯಥಾರ್ಥತ್ವ ಇಲ್ಲದೆ ಹೋದ್ರೆ, ಯಥಾರ್ಥತ್ವ ಇಲ್ಲದೆ ನಾವು ಬೆಳಗ್ಗೆ ಸತ್ಯವೇದವನ್ನು ಓದುವಂಥದ್ದು, ನಾವು ಪ್ರಾರ್ಥಿಸುವಂಥದ್ದು ಕಪಟವಾಗಿದೆ. ಮರಿಬೇಡ್ರಿ. ಯಾರಿಗೆ ನೀವು ಮೋಸ ಮಾಡ್ತಾ ಇರೋದು? ಯಾರಿಗೆ ಮೋಸ ಮಾಡ್ತಾ ಇರೋದು? ಆಫರಿಂಗ್ ಅವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ನೋಡಿ, ದಾನಿಯೇಲನ ಪುಸ್ತಕಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ನೆಬೂಕದ್ನೆಚ್ಚರ್ ರಾಜ ಏನು ಮಾಡಿದ? 60 ಮೊಳ ಎತ್ತರದ ಒಂದು ಬಂಗಾರದ ಪ್ರತಿಮೆಯನ್ನು ಮಾಡಿ ಪ್ರತಿಯೊಬ್ಬರು ಅದಕ್ಕೆ ನಮಸ್ಕಾರ ಮಾಡಬೇಕು ಎಂಬ ರಾಜ್ಞಾಜ್ಞೆಯನ್ನು ಹೊರಡಿಸಿದ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬ ಯಹೂದ ಬಾಲಕರು ಏನು ಮಾಡಿದ್ರು? ರಾಜನು ನಿಲ್ಲಿಸಿದಂತಹ ಪ್ರತಿಮೆಗೆ ಅಡ್ಡ ಬೀಳಲಿಲ್ಲ. ಇದರ ಫಲವಾಗಿ ಅವರನ್ನು ಏನು ಮಾಡಿದ್ರು? ಬೆಂಕಿಯ ಆವಿಗೆಯೊಳಗೆ ಹಾಕಿದ್ರು. ದಾನಿಯೇಲ 3ನೇ ಅಧ್ಯಾಯ ನೋಡಿ. ನಾವು ಅದರ 19ರಿಂದ ಕೆಳಗಿನ ವಾಕ್ಯಗಳನ್ನು ಓದುವಂತಹ ಸಂದರ್ಭದಲ್ಲಿ, ಪ್ರತ್ಯೇಕವಾಗಿ 28ನೇ ವಾಕ್ಯದಲ್ಲಿ ಅಲ್ಲಿ ನೆಬೂಕದ್ನೆಚ್ಚರನು ಹೇಳ್ತಾ ಇದ್ದಾನೆ, ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬುವರ ದೇವರಿಗೆ ಸ್ತೋತ್ರವಾಗಲಿ. ಆತನು ತನ್ನ ದೂತನನ್ನು ಕಳುಹಿಸಿ ತನ್ನಲ್ಲಿ ಭರವಸೆ ಬಿಟ್ಟು ರಾಜಾಜ್ಞೆಯನ್ನು ಜಯಿಸಿ ತನ್ನನ್ನೇ ಹೊರತು ಇನ್ನಾವ ದೇವರನ್ನು ಸೇವಿಸಿ ಪೂಜಿಸಬಾರದೆಂದು ಸ್ವದೇಹಗಳನ್ನು ಮರಣಕ್ಕೆ ಒಪ್ಪಿಸಿದ ತನ್ನ ಭಕ್ತರನ್ನು ಉದ್ಧರಿಸಿದನಲ್ಲ. ಆಫರಿಂಗ್ ಅವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್ ಅಂದ್ರೆ, ನೆಬೂಕದ್ನೆಚ್ಚರ್ ರಾಜರನ್ನು ಬಂಗಾರದ ಪ್ರತಿಮೆಯನ್ನ ಪೂಜಿಸುವುದಕ್ಕೆ ಹೇಳಿದಂತಹ ಸಂದರ್ಭದಲ್ಲಿ ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬ ವ್ಯಕ್ತಿಗಳು ಹೇಳಿದಂಥದ್ದು ಏನಾಗಿದೆ? ಅರಸನೇ, ಇದು ನಿನಗೆ ತಿಳಿದಿರಲಿ. 16ನೇ ವಾಕ್ಯ, ನಾವು ಸೇವಿಸುವ ದೇವರಿಗೆ ಚಿತ್ತವಿದ್ದರೆ ಆತನು ದಗದಗನೆ ಉರಿಯುವ ಆವಿಗೆಯೊಳಗಿಂದ ನಮ್ಮನ್ನು ಬಿಡಿಸುವನು. ಹೇಗೋ ನಿನ್ನ ಕೈಯಿಂದ ನಮ್ಮನ್ನು ಬಿಡಿಸುವನು. ಚಿತ್ತವಿಲ್ಲದಿದ್ದರೂ ರಾಜನೇ, ಇದು ನಿನಗೆ ತಿಳಿದಿರಲಿ, ನಾವು ನಿನ್ನ ದೇವರುಗಳನ್ನು ಸೇವಿಸುವುದಿಲ್ಲ, ನೀನು ನಿಲ್ಲಿಸಿದ ಬಂಗಾರದ ಪ್ರತಿಮೆಯನ್ನು ಪೂಜಿಸುವುದಿಲ್ಲ. ಲಿಟ್ರಲಿ ಅಕ್ಷರಿಕವಾದ ಬೆಂಕಿ ಉರಿತಾ ಇದೆ. ಆದರೆ ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬ ಯಹೂದ ಬಾಲಕರು ಹೇಳ್ತಾ ಇದ್ದಾರೆ,
ಸೊ ನಮ್ಮ ದೇವರು ಈ ಬೆಂಕಿಯಿಂದ ನಮ್ಮನ್ನ ಬಿಡಿಸುವುದಕ್ಕೆ ಶಕ್ತನು. ಇನ್ ಕೇಸ್ ಬಿಡಿಸ್ಲಿಲ್ಲ ಅಂದ್ರೇನು ಪರವಾಗಿಲ್ಲ, ವಿ ಆರ್ ರೆಡಿ ಟು ಡೈ. 86 ವರ್ಷ ಪ್ರಾಯದ ಪೋಲಿಕಾರ್ಪ್ ಎಂಬ ವಯೋವೃದ್ಧ ರೋಮನ್ನರ ಕೈಗೆ ಸಿಕ್ಕಿ ಹಾಕಿಕೊಂಡು ಅವನನ್ನ ಏನು ಮಾಡಿದ್ರು, ಒಂದು ಪಬ್ಲಿಕ್ ಪ್ಲೇಸ್ ಅಲ್ಲಿ ನಿಲ್ಲಿಸಿದ್ರು. ರೋಮನ್ ಅಧಿಕಾರಿ ಹೇಳ್ದ, ವಯೋವೃದ್ಧನೇ, ಯೇಸುವನ್ನ ತ್ಯಜಿಸಿಬಿಡು, ಸೇವ್ ಯುವರ್ ಸೆಲ್ಫ್, ನಿನ್ನನ್ನು ನೀನೇ ರಕ್ಷಿಸಿಕೋ. ಪೋಲಿಕಾರ್ಪ್ ಎಂಬ ವಯೋವೃದ್ಧ ಹೇಳ್ದ, ಕಳೆದ 86 ವರ್ಷ ದೇವರು ನನ್ನನ್ನ ಯಾವ ಕೇಡುಗಳು ಬರದಂತೆ ಕಾಪಾಡ್ದ. ಹೌ ಕ್ಯಾನ್ ಐ ಡಿನೈ ಮೈ ಲಾರ್ಡ್, ನನ್ನ ದೇವರನ್ನ ಯಾವ ರೀತಿಯಾಗಿ ತಳ್ಳಿ ಬಿಡ್ಲಿ. ವಯೋವೃದ್ಧನ ಪೋಲಿಕಾರ್ಪನ ಮುಂಭಾಗದಲ್ಲಿ ಕಟ್ಟಿಗೆಯನ್ನ ಸುತ್ತ ಹಾಕಿ ಏನ್ ಮಾಡಿದ್ರು, ಜೀವಂತವಾಗಿ ಬೆಂಕಿ ಹಾಕಿದ್ರು. 86 ವರ್ಷದ ವಯೋವೃದ್ಧ ಜೀವಂತವಾಗಿ ಏನ್ ಮಾಡ್ದ, ಸುಟ್ಟೋದ. ದಾನಿಯೇಲನ ಪ್ರವಾದನಾ ಪುಸ್ತಕದಲ್ಲಿ ನಾವು ನೋಡುವಂಥದ್ದು, ಶದ್ರಕ್, ಮೇಷಕ್, ಅಬೇದ್ನೆಗೋಮ್ ಎಂಬ ವ್ಯಕ್ತಿಗಳು ಎಂಬ ಯೌವನಸ್ಥರು ಬೆಂಕಿಯಲ್ಲಿ ಹಾಕಲ್ಪಟ್ಟಾಗ ದೇವರು ಇಳಿದು ಬಂದು ಅವರನ್ನ ಬೆಂಕಿಯಿಂದ ತಪ್ಪಿಸ್ತಾ. ಅಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಅವರಿಗೆ ಬೆಂಕಿಯ ಯಾವ ಒಂದು ಇದು ಕಾಣಲಿಲ್ಲ. ಅದು 27ನೇ ವಾಕ್ಯದಲ್ಲಿ, ಬೆಂಕಿಯು ಅಧಿಕಾರ ನಡೆದಿಲ್ಲ, ಅವರ ತಲೆ ಕೂದಲು ಸುಟ್ಟಿಲ್ಲ, ಅವರ ಶಲ್ಯಗಳಿಗೆ ವಿಕಾರವಾಗಲಿಲ್ಲ, ಬೆಂಕಿಯ ವಾಸನೆ ಅವರಲ್ಲಿ ಇರಲಿಲ್ಲ. ಆದರೆ 86 ವರ್ಷದ ವಯೋವೃದ್ಧ ಪೋಲಿಕಾರ್ಪ್ ಬೆಂಕಿಗೆ ಹಾಕಲ್ಪಟ್ಟಾಗ ಇದ್ಯಾವುದು ಸಂಭವಿಸಲಿಲ್ಲ, ಜೀವಂತವಾಗಿ ಸುಟ್ಟು ಹೋದ. ಆರಾಧನೆ ಅಂದ್ರೆ ಏನು? ಹೊಸ ಒಡಂಬಡಿಕೆ ಆರಾಧನೆ ಅಂದ್ರೆ ಏನು? ಆಫರಿಂಗ್ ಅವರ್ ಬಾಡಿ ಆಸ್ ದ ಲಿವಿಂಗ್ ಸ್ಯಾಕ್ರಿಫೈಸ್. ನಮ್ಮ ಜೀವವನ್ನ, ನಮ್ಮ ದೇಹವನ್ನ ದೇವರಿಗೆ ಸಜೀವ ಯಜ್ಞವಾಗಿ ಸಮರ್ಪಿಸುವಂಥದ್ದು. ಸೊ ಈ ರೀತಿಯಾಗಿ ಸಮರ್ಪಿಸಬೇಕಾದ್ರೆ ನಮ್ಮಲ್ಲಿ ಏನಿರಬೇಕು? ಯಥಾರ್ಥತ್ವವಿರಬೇಕು. ಕಪಟದ ವೇಷವನ್ನ ಹಾಕಿ ಅಲ್ಲಲ್ಲಿಯ ಸ್ತೋತ್ರ ಹೇಳುವಂಥವನು ಇಂತಹ ಪ್ರತಿಕೂಲಗಳು ಬರುವಾಗ ಏನ್ ಮಾಡ್ತಾನೆ? ಓಡೋಗ್ಬಿಡ್ತಾನೆ. ಪೋಲಿಕಾರ್ಪನ ಒಂದು ಕಂಬದಲ್ಲಿ ಕಟ್ಟಿ ಹಾಕುವುದಕ್ಕೆ ಬಂದಾಗ ಪೋಲಿಕಾರ್ಪ್ ಹೇಳಿದ್ರು, ನೋ ನೀಡ್, ಐ ವಿಲ್ ಸ್ಟ್ಯಾಂಡ್ ಹಿಯರ್, ನಾನು ಇಲ್ಲೇ ನಿಲ್ತೇನೆ. ಏನೋ ಬೆಂಕಿಯ ಬಿಸಿಲು ಬಂದ, ಬೆಂಕಿಯ ಶಾಖ ಆದ ತಕ್ಷಣ ನಾನು ಓಡೋಗಲ್ಲ, ಐ ವಿಲ್ ಸ್ಟ್ಯಾಂಡ್ ಹಿಯರ್, ಡೋಂಟ್ ಟೈ ಮೀ, ನನ್ನನ್ನ ಕಂಬಕ್ಕೆ ಕಟ್ಟಬೇಡಿ. ಆಫರ್ ಅವರ್ ಬಾಡಿ ಆಸ್ ಎ ಲಿವಿಂಗ್ ಸ್ಯಾಕ್ರಿಫೈಸ್. ಇದು ಪ್ರಿಯರೇ ಆರಾಧನೆ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಡೋಂಟ್ ವರಿ, ನಮಗೆ ಅಂತಹ ಒಂದು ಪ್ರತಿಕೂಲಗಳು ಬರೋದಿಲ್ಲ. ಪೌಲ ತನ್ನ ಪತ್ರಿಕೆಯಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ಪರೀಕ್ಷೆಗಳು ಬರುವಂತಹ ಸಂದರ್ಭದಲ್ಲಿ ತಪ್ಪಿಸಿಕೊಳ್ಳುವ ಮಾರ್ಗವನ್ನು ದೇವರು ನಮಗೋಸ್ಕರವಾಗಿ ಸಿದ್ಧ ಮಾಡ್ತಾ ಇದ್ದಾನೆ. ಆದರೆ ಆದಿಮಹಾಸಭೆಯ ಪಿತೃಗಳು ಅಂದರೆ ಪಂಚಾಶತಮ ದಿನದ ನಂತರವಾಗಿ, ಅಪೊಸ್ತಲರ ಕಾಲದ ನಂತರವಾಗಿ ಪಿತೃಗಳು ಈ ರೀತಿಯಾಗಿ ಏನು ಮಾಡಿದ್ರು? ತಮ್ಮನ್ನು ತಾವೇ ದೇವರಿಗೆ ಯಜ್ಞವಾಗಿ ಸಜೀವ ಆರಾಧನೆಯಾಗಿ ಸಮರ್ಪಿಸಿಕೊಂಡಿದ್ರು ಎಂಬುದನ್ನು ಮರಿಬಾರದು. ಸೊ ನಮಗೆ ಇಷ್ಟ ದಾನಿಯೇಲನ ಕತೆ ಕೇಳೋದಕ್ಕೆ, ಸೊ ನಮಗೆ ಇಷ್ಟ ಶದ್ರಕ್, ಮೇಷಕ್ ಕತೆ ಕೇಳೋದಕ್ಕೆ. ಆದರೆ ಪೋಲಿಕಾರ್ಪ್ತರ ಲಕ್ಷಾಂತರ ಕ್ರೈಸ್ತರು, ಯಹೂದ ಕ್ರೈಸ್ತರು ಈ ಸುವಾರ್ತೆಗೋಸ್ಕರವಾಗಿ ಪ್ರಾರಂಭದ 3 ಶತಮಾನದಲ್ಲಿ, ಯೇಸು ಕ್ರಿಸ್ತನ ಪುನರುತ್ಥಾನದ ನಂತರದ 3 ಶತಮಾನಗಳಲ್ಲಿ, ಆರಂಭದ 300 ವರ್ಷಗಳಲ್ಲಿ ಲಕ್ಷಾಂತರ ಜನರು ಏನ್ ಮಾಡಿದ್ರು? ರಕ್ತ ಸಾಕ್ಷಿ ಮರಣವನ್ನು ಅನುಭವಿಸಿದ್ರು. ಅಲ್ಲ, ತಮ್ಮನ್ನು ತಾವೇ ದೇವರಿಗೆ ಸಜೀವ ಯಜ್ಞವಾಗಿ
ಆರಾಧನೆಯಾಗಿ ಅರ್ಪಿಸಿಕೊಂಡ್ರು. ಇದು ಆರಾಧನೆ. ಯಥಾರ್ಥ ಚಿತ್ತರು ಆತನನ್ನು ಸ್ತುತಿಸುವುದು ಯುಕ್ತವಾಗಿದೆ. ಸೊ ಹೀಗಿರಲಾಗಿ ಪ್ರಿಯರೇ, ನಾವು ಯಥಾರ್ಥ ಚಿತ್ತರಾಗಿದ್ದೇವ ಎಂಬುದನ್ನು ಈ ಮುಂಜಾನೆಯಲ್ಲಿ ನಾವು ಪರೀಕ್ಷೆ ಮಾಡಿಕೊಳ್ಳುವ. ಸೊ ಇಂದು ನಮಗೆ ಕೊಟ್ಟಿರುವಂತಹ ಶೀರ್ಷಿಕೆ ಟ್ರಿನಿಟಿ, ದ ಡಿವೈನ್ ಕಮ್ಯೂನಿಯನ್ ಆಫ್ ಲವ್, ತ್ರಯೇಕ ದೈವಿಕ ಪ್ರೀತಿಯ ಸಹಭಾಗಿತ್ವ. ಏನು ಟ್ರಿನಿಟಿ ಅಂದ್ರೆ? ಇವತ್ತು ಕ್ರೈಸ್ತ ಸಭೆಗಳು ಈ ದಿನವನ್ನ, ಈ ಭಾನುವಾರವನ್ನ ಟ್ರಿನಿಟಿ ಸಂಡೆಯಾಗಿ, ಟ್ರಿನಿಟಿ ಭಾನುವಾರವಾಗಿ ಆಚರಣೆ ಮಾಡ್ತಾ ಇದ್ದಾರೆ. ತ್ರಯೇಕ ಭಾನುವಾರ. ಸೊ ಇದರ ಚರಿತ್ರೆಯನ್ನು ನಾವು ನೋಡುವಂಥದ್ದಾಗಿದ್ರೆ, ಅಂದ್ರೆ ಅಪೊಸ್ತಲರ ಕಾಲದಲ್ಲಿ ಆರಂಭದ 3 ಶತಮಾನಗಳಲ್ಲಿ, ಅಂದ್ರೆ ಆರಂಭದ 300 ವರ್ಷಗಳಲ್ಲಿ ಈ ಒಂದು ಆಚರಣೆ ಕ್ರೈಸ್ತ ಸಭೆಗಳಲ್ಲಿ ಇರಲಿಲ್ಲ. ಟ್ರಿನಿಟಿ ಸಂಡೆ, ಪೆಂಟೆಕೋಸ್ಟಲ್ ಸಂಡೆ ಇವೆಲ್ಲ ತದನಂತರವಾಗಿ ಬಂದಿರುವಂಥದ್ದು. ಏನು ಟ್ರಿನಿಟಿ ಸಂಡೆ ಎಂಬ ಈ ಒಂದು ಕಾನ್ಸೆಪ್ಟ್ ಬರೋದಕ್ಕೆ ಕಾರಣ ಏನು? AD 250 ಮತ್ತು 333 ಕಾಲಘಟ್ಟಗಳಲ್ಲಿ ಏರಿಯನಿಸಂ ಎಂಬುವಂತ ಒಂದು ದುರ್ಬೋಧನೆ ಕ್ರೈಸ್ತ ಸಭೆಯೊಳಗೆ ಬಂತು. ಸೊ ಇದನ್ನ ಆರಂಭ ಮಾಡಿದಂಥದ್ದು ಏರಿಯಸ್ ಎಂಬ ಒಬ್ಬ ವ್ಯಕ್ತಿ. ಈತ ಬೇರೆ ಯಾರೂ ಅಲ್ಲ, ಇಂದಿನ ಟರ್ಕಿಯ ಅಲೆಕ್ಸಾಂಡ್ರಿಯಾದಲ್ಲಿ ಒಂದು ಸಭೆಯ ಪಾದ್ರಿಯಾಗಿದ್ದ. ನೋಡಿ, ಕ್ರೈಸ್ತತ್ವದಲ್ಲಿ ದುರುಪದೇಶ ಬರುವಂಥದ್ದು ಕ್ರೈಸ್ತರ ಮೂಲಕವಾಗಿ. ಇದನ್ನು ನಾವು ಮರಿಬಾರದು. ಈ ಏರಿಯಸ್ ಎಂಬ ಒಬ್ಬ ವ್ಯಕ್ತಿ, ಈತ ಯಾರಾಗಿದ್ದ? ಇಂದಿನ ಟರ್ಕಿ ದೇಶದ ಅಲೆಕ್ಸಾಂಡ್ರಿಯಾದಲ್ಲಿ ಒಂದು ಸಭೆಯ ಪಾದರಿ. ಸೊ ಈ ವ್ಯಕ್ತಿ ಏನು ಮಾಡ್ದ? ಯೇಸು ಕ್ರಿಸ್ತನು ಕೇವಲ ದೇವರಿಂದ ಸೃಷ್ಟಿಸಲ್ಪಟ್ಟವನು, ದೇವರಿಗೆ ಸರಿಸಮಾನನು ಅಲ್ಲ ಎಂಬ ಒಂದು ದುರ್ಬೋಧನೆಯನ್ನ ಸಾರುವುದಕ್ಕೆ ಪ್ರಾರಂಭಿಸಿದ. ಅವನು ಹೇಳುವಂಥದ್ದು, ಯೇಸು ಕ್ರಿಸ್ತನು ಅನ್ನುವಂಥದ್ದು ತಂದೆಯಾದ ದೇವರಿಂದ ಸೃಷ್ಟಿಸಲ್ಪಟ್ಟವನು ಮಾತ್ರ. ಸೊ ಇದರ ಫಲವಾಗಿ ಅಂದಿನ ಸಭಾಪಿತೃಗಳು ಏನು ಮಾಡಿದ್ರು? ಸೊ ಇವನ ಬೋಧನೆಗಳನ್ನ ತಳ್ಳಿ ಹಾಕಿಬಿಟ್ರು. ಸೊ ತದನಂತರವಾಗಿ ಅಂದಿನ ಸಭಾಪಿತೃಗಳು ಸಭೆಗಳಲ್ಲಿ ತಂದೆ, ಮಗ, ಪವಿತ್ರಾತ್ಮನ ಆ ಒಂದು ಆರಾಧನೆಗೆ ಏನು ಮಾಡಿದ್ರು? ಒತ್ತನ್ನ ಕೊಡುವಂತವರಾದ್ರು. ಸೊ ನಂತರವಾಗಿ 1334 ತರುವಾಯ ಏನ್ ಮಾಡಿದ್ರು? ಈ ಒಂದು ಆಚರಣೆಯನ್ನ ಕ್ರೈಸ್ತ ಲೋಕದಲ್ಲಿ ತಂದಿರುವಂಥದ್ದನ್ನು ನಾವು ನೋಡ್ಕೊಳ್ತೇವೆ. ಪ್ರೀತಿಯ ದೇವಜನರೇ, ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ನಿಕೋದೇಮನ ಸಂಗಡ ಮಾತನಾಡಿದಂತಹ ಒಂದು ಸಂಭಾಷಣೆಯನ್ನು ನಾವೇನ್ ಮಾಡ್ತೇವೆ? ಯೋಹಾನನ ಬರೆದ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಸೊ ನಿಕೋದೇಮನು ಒಬ್ಬ ಫರಿಸಾಯನಾಗಿದ್ದು ಇಡೀ ಸಭೆಯ ಬೋಧಕನಾಗಿದ್ದ. ಆತನು ಯೇಸು ಸ್ವಾಮಿಯ ಬಳಿಗೆ ಬಂದು ಕೇಳುವಂಥದ್ದು, ಸೊ ನೀನು ದೇವರ ಕಡೆಯಿಂದ ಬಂದ ಬೋಧಕನು, ನೀನು ಮಾಡುವಂತಹ ಈ ಸೂಚಕ ಕಾರ್ಯಗಳನ್ನು ದೇವರ ಸಹಾಯವಿಲ್ಲದೆ ಮಾಡಲು ಯಾರಿಂದಲೂ ಸಾಧ್ಯವಿಲ್ಲ ಎಂಬುದಾಗಿ ಹೇಳ್ತಾ ಇದ್ದಾನೆ. ಸೊ ಇದನ್ನು ಕೇಳಿದಂತ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂಥದ್ದು,
ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ಹೊಸದಾಗಿ ಹುಟ್ಟದಿದ್ದರೆ ಅವನು ದೇವರ ರಾಜ್ಯವನ್ನ ಕಾಣಲಾರನು. ಸೊ ಈ ಒಂದು ಪ್ರಶ್ನೆಗೆ ನಿಕೋದೇಮನು ಹೇಳುವಂಥದ್ದು, ಒಬ್ಬ ಮನುಷ್ಯನು ತಿರುಗಿ ಹುಟ್ಟುವುದು ಹೇಗೆ? ನಿಕೋದೇಮನ ಪ್ರಶ್ನೆಗೆ ಯೇಸು ಸ್ವಾಮಿಯ ಉತ್ತರ, ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು. ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನೀನು ಹೊಸದಾಗಿ ಹುಟ್ಟಬೇಕು ಎಂದು ನಾನು ಹೇಳಿದ್ದರಿಂದ ಆಶ್ಚರ್ಯ ಪಡಬೇಡ. ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮದಿಂದ ಹುಟ್ಟಿದವರೆಲ್ಲರೂ ಆದಂತೆಯೇ. ಸೊ ಇಲ್ಲಿ ಯೇಸು ಸ್ವಾಮಿ ನಿಕೋದೇಮನ ಸಂಗಡ ದೇವರ ತ್ರಿಯೇಕತ್ವದ ಕುರಿತಾಗಿ ಒಂದು ಸ್ಪಷ್ಟವಾದ ವಿವರಣೆಯನ್ನ ಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. 8ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ಗಾಳಿಯು ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದರ ಸಪ್ಪಳವನ್ನ ಕೇಳುತ್ತಿ, ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ. ಅಂದ್ರೆ ಯೇಸು ಸ್ವಾಮಿ ಹೇಳುವಂಥದ್ದು ಒಂದು ಹೊಸ ಜನನದ ಕುರಿತಾಗಿ. ಈ ಒಂದು ಹೊಸ ಜನನವನ್ನ ನಾವು ಹೊಂದಿಕೊಳ್ಳುವುದಕ್ಕೆ ಪವಿತ್ರಾತ್ಮನ ಒಂದು ಸಹಾಯ ಬಹಳ ಪ್ರಾಮುಖ್ಯವೆಂಬುದಾಗಿ ಇಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ತಿಳಿಸಿಕೊಡುವಂಥದ್ದಾಗಿ ನಾವು ನೋಡುವಂಥವರಾಗಿದ್ದೇವೆ. ಪ್ರೀತಿಯ ದೇವಜನರೇ, ಪ್ರತ್ಯೇಕವಾಗಿ ತ್ರಿಯೇಕ ದೇವರ ಸಾನ್ನಿಧ್ಯವನ್ನ ಈ ಒಂದು ಭಾಗದಲ್ಲಿ ನಾವು ವ್ಯಕ್ತವಾಗಿ ನೋಡುವಂಥವರಾಗಿದ್ದೇವೆ. ಅದರ 16ನೇ ವಾಕ್ಯದಲ್ಲಿ ನಾವು ನೋಡುವಂಥದ್ದು, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಅದರ 17ನೇ ವಾಕ್ಯದಲ್ಲಿ ದೇವರು ತನ್ನ ಮಗನ ಮುಖಾಂತರ ಲೋಕಕ್ಕೆ ರಕ್ಷಣೆಯಾಗಬೇಕೆಂದು ಆತನನ್ನು ಕಳುಹಿಸಿಕೊಟ್ಟನೇ ಹೊರತು ತೀರ್ಪು ಮಾಡುವುದಕ್ಕಾಗಿ ಕಳುಹಿಸಲಿಲ್ಲ. ಸೊ ಟ್ರಿನಿಟಿ ಎನ್ನುವಂಥದ್ದು ದೇವರ ಪ್ರೀತಿಯ ಒಂದು ಸಹಭಾಗಿತ್ವ. ಯೋಹಾನ 3:16 ನೋಡುವಂಥದ್ದು, ಗಾಡ್ ಸೋ ಲವ್ಡ್ ದ ವರ್ಲ್ಡ್, ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟ. ಸೊ ದೇವರ ಪ್ರೀತಿ ಬಹಿರಂಗವಾದಂಥದ್ದು. ಯಾವ ರೀತಿಯಾಗಿ? ಮನುಕುಲಕ್ಕೋಸ್ಕರವಾಗಿ ತನ್ನ ಏಕಮಾತ್ರ ಕುಮಾರನನ್ನ ಕಳುಹಿಸಿ ಅವನ ಮೂಲಕವಾಗಿ ಜನರ ಪಾಪಗಳಿಗೆ ಪರಿಹಾರವನ್ನು ಕಲ್ಪಿಸುವುದರ ಮೂಲಕ. ಅಪೊಸ್ತಲರ ಕೃತ್ಯ 4ನೇ ಅಧ್ಯಾಯಕ್ಕೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅಲ್ಲಿ ಪೇತ್ರನು ಹೇಳಿರುವಂಥದ್ದು, ಬರಬೇಕಾದ ರಕ್ಷಣೆಯು ಇನ್ನಾರಲ್ಲಿಯೂ ಸಿಕ್ಕುವುದಿಲ್ಲ, ಆ ಹೆಸರಿನಿಂದಲೇ ಹೊರತು ಆಕಾಶದ ಕೆಳಗೆ ಮನುಷ್ಯರೊಳಗೆ ಕೊಡಲ್ಪಟ್ಟಿರುವ ಬೇರೆ ಯಾವ ಹೆಸರಿನಿಂದಲೂ ನಮಗೆ ರಕ್ಷಣೆಯಾಗುವುದಿಲ್ಲ. ಅಂದ್ರೆ ತಂದೆಯಾದ ದೇವರು ಲೋಕವನ್ನ ಪ್ರೀತಿಸಿ ತನ್ನ ಏಕಮಾತ್ರ ಕುಮಾರನ ಮೂಲಕ ರಕ್ಷಣೆಯನ್ನ ಲೋಕಕ್ಕೆ ಏನ್ ಮಾಡ್ದ? ಕಳುಹಿಸಿಕೊಟ್ಟ. ಅದು ಮಾತ್ರವಲ್ಲ, ನಾವು ಎಫೆಸಿಯ ಪತ್ರಿಕೆಗೆ ನಾವು ಗಮನವನ್ನು ಹರಿಸುವಂತಹ ಸಂದರ್ಭದಲ್ಲಿ ಅದರ 1ನೇ ಅಧ್ಯಾಯದ 13-14 ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು, ನಿಮ್ಮ ರಕ್ಷಣೆಯ ವಿಷಯವಾದ ಸುವಾರ್ತೆ ಎಂಬ ಸತ್ಯವಾಕ್ಯವನ್ನ ಕೇಳಿ ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟವರಾದ ನೀವು ವಾಗ್ದಾನ ಮಾಡಲ್ಪಟ್ಟ ಪವಿತ್ರಾತ್ಮನೆಂಬ ಮುದ್ರೆಯನ್ನ ಹೊಂದಿದ್ದೀರಿ. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ತ್ರಿಯೇಕ ದೇವರ ಸಾನ್ನಿಧ್ಯ ವ್ಯಕ್ತವಾಗಿ ನಾವು ಅನುಭವಿಸುವಂತವರಾಗಿದ್ದೇವೆ. ಪ್ರಿಯರೇ, ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವಜನರೇ, ನಾವು ಯೇಸು ಕ್ರಿಸ್ತನನ್ನ ಆರಾಧಿಸುವಂತಹ ಈ ಸಂದರ್ಭದಲ್ಲಿ ದೇವರ ಈ ಒಂದು ಸಹಭಾಗಿತ್ವ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ಒಂದು ಅನ್ಯೋನ್ಯತೆಗೆ ನಮ್ಮನ್ನ ನಡೆಸುವಂಥದ್ದಾಗಿ ಮಾರ್ಪಡಬೇಕು.
ನೋಡಿ, ಇಲ್ಲಿ ನಾವು ನೋಡಿರುವಂತಹ ಒಂದು ಮಾತು 4ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಹೇಳಿರುವಂಥದ್ದು, ದೇವರು ಆತ್ಮಸ್ವರೂಪನು, ಆತನನ್ನು ಆರಾಧಿಸುವವರು ಆತ್ಮೀಯ ರೀತಿಯಲ್ಲಿ ಸತ್ಯಕ್ಕೆ ತಕ್ಕ ಹಾಗೆ ಆರಾಧಿಸಬೇಕು. ಗಾಡ್ ಇಸ್ ಅ ಸ್ಪಿರಿಟ್. ಅಂದ್ರೆ ದೇವರ 3 ವ್ಯಕ್ತಿತ್ವವನ್ನು ನಾವು ಇಲ್ಲಿ ಕಾಣ್ತೇವೆ. ಒಂದು, ತಂದೆಯಾದ ದೇವರು ನಮ್ಮನ್ನ ಪ್ರೀತಿ ಮಾಡ್ದ. 2, ಯೇಸು ಕ್ರಿಸ್ತನು ನಮ್ಮನ್ನ ಏನ್ ಮಾಡ್ದ? ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡ್ದ. 2ನೇ ವ್ಯಕ್ತಿತ್ವ. 3ನೇ ವ್ಯಕ್ತಿತ್ವ ಅನ್ನುವಂಥದ್ದು ಇಲ್ಲಿ ಅಪೊಸ್ತಲನಾದ ಪೌಲನು ಎಫೆಸ್ಯ ಪತ್ರಿಕೆಗೆ ಬರೆದಿರುವಂತಹ ರೀತಿಯಲ್ಲಿ ದೇವರು ನಮ್ಮನ್ನು ಪವಿತ್ರಾತ್ಮನಿಂದ ಮುದ್ರೆಪಡಿಸಿದ್ದಾನೆ. ವಿ ಆರ್ ಸೆಕ್ಯೂರ್ಡ್ ಬೈ ದ ಹೋಲಿ ಸ್ಪಿರಿಟ್. ಅಂದ್ರೆ ಒಬ್ಬ ವ್ಯಕ್ತಿಯ ಜೀವಿತದಲ್ಲಿ ತ್ರಯೇಕ ದೇವರ ಸಾನ್ನಿಧ್ಯವನ್ನು ನಾವೇನ್ ಮಾಡ್ಬೋದು? ನಿರಂತರವಾಗಿ ಕಾಣುವಂತವರಾಗಿದ್ದೇವೆ ಪ್ರಿಯರೇ. ಇಂದು ಅನೇಕರು ಅನೇಕ ವಿಧಗಳಲ್ಲಿ ರಕ್ಷಣೆಯ ಕುರಿತಾಗಿ ಪ್ರಸಂಗಿಸುವಂಥದ್ದನ್ನು ನಾವು ಕಾಣ್ತೇವೆ. ಆದರೆ ಇವುಗಳ ಮಧ್ಯದಲ್ಲಿ ಪ್ರೀತಿಯ ದೇವಜನರೇ, ನೀನು ನಾನು ತಿಳಿದುಕೊಳ್ಳಬೇಕಾಗಿರುವಂತಹ ಒಂದು ಅತ್ಯಮೂಲ್ಯವಾದಂತಹ ಒಂದು ಸಂದೇಶ ಅನ್ನುವಂಥದ್ದು, ದೇವರು, ತಂದೆಯಾದ ದೇವರು ಯೇಸು ಕ್ರಿಸ್ತನ ಮೂಲಕ ನಮಗೆ ರಕ್ಷಣೆಯನ್ನು ಒದಗಿಸಿಕೊಟ್ಟಿರಲಾಗಿ, ಅದು ಮಾತ್ರವಲ್ಲದೆ ಯೇಸು ಸ್ವಾಮಿ ತನ್ನ ಐಹಿಕ ಸೇವೆಯ ಕಾಲದಲ್ಲಿ ಹೇಳಿದ್ದು, ನಾನು ಹೋದ ಮೇಲೆ ಒಬ್ಬ ಸಹಾಯಕನನ್ನು ನಿಮಗೆ ಕಳಿಸ್ಕೊಡ್ತೇನೆ. ಆ ಸಹಾಯಕನು ಯಾರಂದ್ರೆ ಸತ್ಯದ ಆತ್ಮನು. ಆ ಸತ್ಯದ ಆತ್ಮನು ಬರುವಾಗ ಅವನು ನಿಮ್ಮನ್ನು ಸತ್ಯದಲ್ಲಿ ನಡೆಸ್ಕೊಂಡು ಹೋಗ್ತಾನೆ. ತ್ರಿಯೇಕ ದೇವರ ತ್ರಿತ್ವವನ್ನು ನಾವೇನ್ ಮಾಡ್ತೇವೆ? ನಮ್ಮ ಜೀವಿತದಲ್ಲಿ ನಾವು ಅನುಭವಿಸುವಂತವರಾಗಿರ್ಬೇಕು. ಯಾವ ರೀತಿಯಾಗಿ ತಂದೆಯಾದ ದೇವರು, ಯೇಸು ಕ್ರಿಸ್ತನು, ಪವಿತ್ರಾತ್ಮನು ಒಂದು ಅನ್ಯೋನ್ಯತೆಯಲ್ಲಿ ಇದ್ರೋ, ಅದೇ ವಿಧದಲ್ಲಿ ನಾವುಗಳು ಏನ್ ಮಾಡಬೇಕು? ಅನ್ಯೋನ್ಯತೆಯಲ್ಲಿ ಜೀವಿಸುವಂತವರಾಗಿರ್ಬೇಕು. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಒಂದು ವಾಕ್ಯ ಈ ರೀತಿ ಬರೆಯಲ್ಪಟ್ಟಿದೆ, 3 ಹುರಿಯ ಹಗ್ಗ ಕಿತ್ತು ಹೋಗೋದಿಲ್ಲ. ಅಂದ್ರೆ 3 ಹುರಿಗಳಿಂದ ನೇಯ್ದಂತಹ ಹಗ್ಗ ಏನಾಗಿರ್ತದೆ? ಬಹಳ ಗಟ್ಟಿಯಾಗಿರ್ತದೆ, ಸ್ಟ್ರಾಂಗ್ ಆಗಿರ್ತದೆ. ಅಂದ್ರೆ ನಮ್ಮ ಜೀವಿತದಲ್ಲಿ ನಮಗೇನಿರಬೇಕು? ಒಂದು ಅನ್ಯೋನ್ಯತೆ ಇರಬೇಕು. ಕುಟುಂಬದಲ್ಲಿ ಏನಿರಬೇಕು? ಅನ್ಯೋನ್ಯತೆ ಇರಬೇಕು. ಸಭೆಯಲ್ಲಿ ಏನಿರಬೇಕು? ಅನ್ಯೋನ್ಯತೆ ಇರಬೇಕು. ನಾವು ವಾಸಿಸುವಂತಹ ಸುತ್ತಮುತ್ತಲು ನಮಗೇನಿರಬೇಕು? ಅನ್ಯೋನ್ಯತೆ ಇರಬೇಕು. ನಾವು ವಿಭಿನ್ನ ಜನಾಂಗಕ್ಕೆ ಸೇರಿದವರಾಗಿರಬಹುದು, ವಿವಿಧ ಭಾಷೆಗಳನ್ನು ಮಾತನಾಡುವಂತವರಾಗಿರಬಹುದು, ಆದರೆ ವಿ ಶುಡ್ ಹ್ಯಾವ್ ಎ ಫೆಲೋಶಿಪ್. ನಮ್ಮಲ್ಲಿ ಏನಿರಬೇಕು? ಅನ್ಯೋನ್ಯತೆ ಇರಬೇಕು. ಇಂದು ಅನೇಕರು ಏನ್ ಮಾಡ್ತಾರೆ? ತಮ್ಮದೇ ಆದಂತಹ ಕಾರ್ಯಗಳ ನಿಮಿತ್ತವಾಗಿ ಅನ್ಯೋನ್ಯತೆಯನ್ನು ಕಳೆದುಕೊಳ್ಳುವಂಥದ್ದನ್ನು ನಾವು ನೋಡುವಂತವರಾಗಿದ್ದೇವೆ. ಅಲ್ಲ ಪ್ರೀತಿಯ ದೇವ ಜನರೇ, ವಿ ಶುಡ್ ಹ್ಯಾವ್ ದ ಫೆಲೋಶಿಪ್. ಯೇಸು ಸ್ವಾಮಿ ನಮಗೆ ಹೇಳಿರುವಂಥದ್ದು, ಯೇಸು ಸ್ವಾಮಿ ಬೋಧಿಸಿರುವಂಥದ್ದು, ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ, ನೀವು ಲೋಕಕ್ಕೆ ಉಪ್ಪಾಗಿದ್ದೀರಿ. ಅಂದ ಮಾತ್ರಕ್ಕೆ ನಾವು ನಮ್ಮ ಜೀವಿತವನ್ನು ಏನ್ ಮಾಡಬೇಕು? ನಾನು ಪ್ರಾರಂಭದಲ್ಲಿ ಹೇಳಿದ ರೀತಿಯಲ್ಲಿ ಯಥಾರ್ಥವಾದ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನಮ್ಮ ಜೀವಿತವನ್ನು ನಾವು ನಿರ್ವಹಿಸುವಂತವರಾಗಿರಬೇಕು. ನಾವು ಕೇವಲ ಬಾಯಿ ಮಾತುಗಳ ಮೂಲಕವಾಗಿ ಪ್ರೀತಿಯನ್ನ ಪ್ರದರ್ಶಿಸುವಂತವರಲ್ಲ ಪ್ರಿಯರೇ. ನಾವು ಕೇವಲ ಬಾಯಿ ಮಾತುಗಳ ಮೂಲಕವಾಗಿ ದೇವರ ಕುರಿತಾಗಿ ಮಾತನಾಡುವಂಥದ್ದಲ್ಲ ಪ್ರಿಯರೇ. ನಮ್ಮ ಜೀವಿತ ದೇವರ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಂಥದ್ದಾಗಿರಬೇಕು. ಆ ಒಂದು ಅನ್ಯೋನ್ಯತೆಯಲ್ಲಿ ನಾವೇನ್ ಮಾಡಬೇಕು? ಮುಂದಕ್ಕೆ ಸಾಗುವಂತವರಾಗಿರಬೇಕು. ತ್ರಯೇಕತ್ವ ಅನ್ನುವಂಥದ್ದು ದೇವರ ಪ್ರೀತಿಯ ದಿಸ್ ಇಸ್ ಎ ಡಿವೈನ್ ಕಮ್ಯೂನಿಯನ್ ಆಫ್ ಲವ್. ಡಿವೈನ್ ಕಮ್ಯೂನಿಯನ್ ಆಫ್ ಲವ್, ಅದು ಪ್ರೀತಿಯ, ದೈವಿಕ ಪ್ರೀತಿಯ ಸಹಭಾಗಿತ್ವವಾಗಿರಲಾಗಿ. ನಾವುಗಳು ಏನ್ ಮಾಡಬೇಕು? ಆ ಒಂದು ಸಹಭಾಗಿತ್ವದಲ್ಲಿ ನಾವು ನಮ್ಮ ಬಾಳ್ವೆಯನ್ನ ಬದುಕುವಂತವರಾಗಿರಬೇಕು ಎಂಬುದನ್ನು ನಾನು ಹೇಳೋದಕ್ಕೆ ಬಯಸ್ತಿದ್ದೇನೆ ಪ್ರಿಯರೇ. ನೋಡಿ, ಇಲ್ಲಿ ಯೋಹಾನನ ಸುವಾರ್ತೆಯಲ್ಲಿ ಯೇಸು ಸ್ವಾಮಿ ನಿಕೋದೇಮನಿಗೆ ಹೇಳುವಂಥದ್ದು ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ.
ಅದರ 14ನೇ ವಾಕ್ಯದಲ್ಲಿ ಮೋಶೆ ಅಡವಿಯಲ್ಲಿ ಸರ್ಪವನ್ನು ಎತ್ತರದಲ್ಲಿಟ್ಟ ಹಾಗೆ ಮನುಷ್ಯಕುಮಾರನು ತನ್ನ ನಂಬುವವರೆಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಎತ್ತರದಲ್ಲಿಡಬೇಕು. ಕ್ರಿಸ್ತನ ಒಂದು ಸಾನ್ನಿಧ್ಯ. ಸೊ ತಂದೆಯಾದ ದೇವರು ಏನ್ ಮಾಡ್ದ? ವ್ಯಕ್ತಿ ದೇವರು ಲೋಕವನ್ನ ಪ್ರೀತಿ ಮಾಡ್ದ, ನಮ್ಮನ್ನ ಪ್ರೀತಿ ಮಾಡಿದ್ರು. ಅಲ್ಲಿಗೆ ಮಾತ್ರ ಮುಕ್ತಾಯವಾಗಲಿಲ್ಲ. ಸೊ ನಾವು ರಕ್ಷಣೆಯನ್ನ ಹೊಂದಿಕೊಳ್ಳಬೇಕೆಂಬ ಉದ್ದೇಶದಿಂದ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ರು. 2ನೇ ವ್ಯಕ್ತಿತ್ವ. ಸೊ 3ನೇದಾಗಿ ನಾವು ನೋಡಿದ್ವಿ, ವಿ ಆರ್ ಸೀಲ್ಡ್. ನಾವು ಮುದ್ರೆಯನ್ನು ಹೊಂದಿದ್ದೇವೆ. ವಿ ಆರ್ ಸೀಲ್ಡ್ ವಿತ್ ದ ಹೋಲಿ ಸ್ಪಿರಿಟ್. ಸೊ ಈ ಒಂದು ಅನ್ಯೋನ್ಯತೆಯಲ್ಲಿ ನಾವೇನು ಮಾಡಬೇಕು? ನಮ್ಮ ಜೀವಿತವನ್ನ ಜೀವಿಸುವಂತವರಾಗಿರಬೇಕು ಪ್ರಿಯರೇ. ಸೊ ಈ ಮುಂಜಾನೆಯಲ್ಲಿ ಪ್ರೀತಿಯ ದೇವ ಜನರೇ, ಸೊ ಮತದಾವರ್ತಿ ನಾವು ನಮ್ಮ ಜೀವಿತವನ್ನು ಪರೀಕ್ಷೆ ಮಾಡಿಕೊಳ್ಳುವ, ನಾವು ಯಥಾರ್ಥ ಹೃದಯದಿಂದ ದೇವರನ್ನ ಆರಾಧಿಸುವಂತವರಾಗಿದ್ದೇವ. ಯಥಾರ್ಥ ಹೃದಯದಿಂದ ನಾವು ದೇವರನ್ನ ಸ್ತುತಿಸುವಂತವರಾಗಿದ್ದೇವ. ಯೆಶಾಯನ ಪ್ರವಾದನ ಗ್ರಂಥದಲ್ಲಿ ನಾವು ನೋಡುವಂಥದ್ದು, ಅದರ 12ನೇ ವಾಕ್ಯದಲ್ಲಿ ನಾನೇ ಆದಿ ಅಂತವು ನಾನೇ, ನಾನೇ ಎಂಬುದಾಗಿ ದೇವರು ಹೇಳ್ತಾ ಇದ್ದಾನೆ. ಹೀಗಿರಲಾಗಿ ಪ್ರೀತಿಯ ದೇವ ಜನರೇ, ಈ ಮುಂಜಾನೆಯಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ಆಗಿರುವಾಗ ಸೊ ನಮ್ಮ ಜೀವಿತವನ್ನ ಒಮ್ಮೆ ಪರೀಕ್ಷೆ ಮಾಡಿಕೊಳ್ಳುವ. ಸೊ ನಾವು ಪವಿತ್ರಾತ್ಮನಿಂದ ಮುದ್ರೆಯನ್ನ ಹೊಂದಿದವರಾಗಿ ದೇವರ ವಾಕ್ಯಕ್ಕೆ ಅನುಸಾರವಾಗಿ ನೋಡಿ, ಅದರ 4ನೇ ವಾಕ್ಯದಲ್ಲಿ ಬರೆಯಲ್ಪಟ್ಟಿರುವಂಥದ್ದು ನಾವು ಯಾವ ರೀತಿಯಾಗಿ ನಡ್ಕೊಳ್ಬೇಕಂತೆ. ನಾವು ಪ್ರೀತಿಯಲ್ಲಿ ನಡ್ಕೊಳ್ಬೇಕು, ಅನ್ಯೋನ್ಯತೆಯಲ್ಲಿ ನಡ್ಕೊಳ್ಬೇಕು. ನಾವು ದೇವರ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಅಂದ್ರೆ ಸೊ ನಮ್ಮ ನಡತೆ ಸಮೂಹದಲ್ಲಿ, ಸಮಾಜದಲ್ಲಿ ಒಂದು ಮಾದರಿಯುತವಾದಂತಹ ನಡತೆಯಾಗಿರಬೇಕು. ನಾವು ದೇವರು ನಮ್ಮನ್ನ ಕರೆದಿರುವಂಥದ್ದು ನಾವು ಪ್ರೀತಿಯಲ್ಲಿ ನಡೆದುಕೊಳ್ಬೇಕು. ಅದು ಮಾತ್ರವಲ್ಲ, ನಾವೇನು ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು. ಯೋಬನ ಕುರಿತಾಗಿ ನಾವು ನೋಡಿದ್ವಿ. ಯೋಬ ಏನಾಗಿದ್ದ? ದೇವರಲ್ಲಿ ಭಯಭಕ್ತಿಯುಳ್ಳವನು, ಕೆಟ್ಟದ್ದನ್ನು ನಿರಾಕರಿಸುವವನು, ಯಥಾರ್ಥ ಚಿತ್ತನು, ನಿರ್ದೋಷಿಯಾಗಿದ್ದ. ನೋಹನ ಕುರಿತಾಗಿ ನೋಡಿದ್ವಿ. ನೋಹ ತನ್ನ ಕಾಲದವರಲ್ಲಿ ಭಯಭಕ್ತಿಯುಳ್ಳವನಾಗಿ ಕೆಟ್ಟದ್ದನ್ನು ನಿರಾಕರಿಸುವಂತಹ ವ್ಯಕ್ತಿಯಾಗಿದ್ದ. ಈ ಹೊಸ ಒಡಂಬಡಿಕೆಯ ದೇವ ಜನರಾದ ನಮ್ಮ ಕುರಿತಾಗಿ ದೇವರು ಹೇಳುವಂಥದ್ದು, ನಾವು ಪ್ರೀತಿಯಲ್ಲಿ ನಡೆದು ಪರಿಶುದ್ಧರು, ದೋಷವಿಲ್ಲದವರು ಆಗಿರಬೇಕು ಎಂಬುದಾಗಿ. ಸೊ ಈ ಮುಖಾಂತರವಾಗಿ ನಾವೇನ್ ಮಾಡಬೇಕು? ದೇವರ ಪ್ರೀತಿಯನ್ನು ನಾವು ಇತರರಿಗೆ ಸಾರುವಂತವರಾಗಿರಬೇಕು. ಈ ಮುಂಜಾನೆಯಲ್ಲಿ ಸರ್ವಶಕ್ತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಧಾರಾಳವಾಗಿ ಆಶೀರ್ವದಿಸಲಿ ಪ್ರಾರ್ಥನೆ ಮಾಡುವ. ಸರ್ವಶಕ್ತನಾದ ದೇವರೇ, ಮತದಾವರ್ತಿ ನಮ್ಮನ್ನು ನಿಮ್ಮ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವೆ. ಹೌದು ತಂದೆ, ನಿಮ್ಮ ಪ್ರೀತಿಯನ್ನ ಮತ್ತೊಂದಾವರ್ತಿ ನಾವು ಮನನ ಮಾಡುವಂತೆ, ನಿಮ್ಮ ಪ್ರೀತಿಯ ಕುರಿತಾಗಿ ಮತ್ತೊಂದಾವರ್ತಿ ನಾವು ಗ್ರಹಿಸಿಕೊಳ್ಳುವಂತೆ ನಮ್ಮ ಜೀವಿತದಲ್ಲಿ ಕೊಟ್ಟಂತ ಈ ಒಂದು ಅವಕಾಶಕ್ಕಾಗಿ ಸ್ತೋತ್ರ. ನಿಮ್ಮ ವಾಕ್ಯದಲ್ಲಿ ನಾವು ನೋಡಿದ ಪ್ರಕಾರವಾಗಿ ನಾವು ಪ್ರೀತಿಯಲ್ಲಿ ನಡೆದು ನಿಮ್ಮ ಸನ್ನಿಧಿಯಲ್ಲಿ ಪರಿಶುದ್ಧರು, ದೋಷವಿಲ್ಲದವರು ಆಗಿ ಅನೇಕರನ್ನ ಕರ್ತನೆ ಈ ಪ್ರೀತಿಗೆ ಆಕರ್ಷಿಸುವಂತಹ ವ್ಯಕ್ತಿಗಳಾಗಿ ನಮ್ಮನ್ನು ಮಾರ್ಪಡಿಸಿ ಎಂಬುದಾಗಿ ನಾವು ಪ್ರಾರ್ಥಿಸ್ತಾ ಇದ್ದೇವೆ. ನಮ್ಮ ಪ್ರಾರ್ಥನೆ ಕೇಳಿದ್ದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಒಂದು ನಾಮದಲ್ಲಿ ಬಿಡುತ್ತೇವೆ ತಂದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆಯಾದ ದೇವರ ಪ್ರೀತಿ, ಪವಿತ್ರಾತ್ಮನ ಅನ್ಯೋನ್ಯತೆ ನಮ್ಮೆಲ್ಲರ ಸಂಗಡ ಸದಾ ಕಾಲವು ನೆಲೆಗೊಂಡಿರಲಿ. ಸರ್ವಶಕ್ತನಾದ ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವದಿಸಲಿ.